ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ 101.3 FM-ನಲ್ಲಿ. ಇವತ್ತಿನ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ದೀಪಾ ಕುಮಾರಿ ಅವರು ಇದ್ದಾರೆ. ದೀಪಾ ಕುಮಾರಿ ಅವರು ವಿಶೇಷ ಯಾಕೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ಸಪ್ತಾಹದ ಅಂಗವಾಗಿ ಇವತ್ತಿನ ಕಾಮರ್ಸ್ ಕಾರ್ನರ್ನ ಅತಿಥಿಯಾಗಿ ಬಂದಿರೋದೇ ಇವರು ಕೇಟರಿಂಗ್ ಸರ್ವಿಸಸ್ನ ನಿಭಾಯಿಸ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳು ಈ ಒಂದು ಕ್ಷೇತ್ರದಲ್ಲಿ ಕಾಲಿಡೋದು ಅಪರೂಪ ಅಂತ ಹೇಳಬಹುದು. ಪ್ರತಿದಿನವೂ ಕೂಡ ಮನೆಯಲ್ಲಿ ಅಡುಗೆ ಮನೆಯ ಉಸ್ತುವಾರಿಯನ್ನ ಹೆಣ್ಮಕ್ಳೇ ತೆಗೆದುಕೊಂಡ್ರು ಕೂಡ ತುಂಬಾ ಜನರಿಗೆ ಕೇಟರ್ ಮಾಡಬೇಕು ಅಂತ ಆದಾಗ ಅಲ್ಲಿ ಅದು ಗಂಡಸರ ಸಾಮ್ರಾಜ್ಯ ಆಗ್ಬಿಡತ್ತೆ. ಅಲ್ಲೇನಿದ್ರು ಕೂಡ ಹೆಣ್ಣು ಸಹಾಯಕಿಯಾಗಿ ಕೆಲಸ ಮಾಡಬಹುದೇ ಹೊರತು ತಾನೇ ಮುಂದೆ ನಿಂತು ಒಂದು ಇಡೀ ಕೇಟರಿಂಗ್ ಬಿಸ್ನೆಸ್ನ ಮುನ್ನಡೆಸೋದಿದೆಯಲ್ಲ, ಅದು ನಿಜಕ್ಕೂ ಸವಾಲಿನ ಕೆಲಸ. ಅಂತಹ ಸವಾಲಿನ ಕೆಲಸವನ್ನ ತುಂಬಾ ಸುಲಭ ಅನ್ನೋ ಹಾಗೆ ಸಂತೋಷದಿಂದ ಮಾಡ್ತಿರುವಂತಹ ದೀಪಾ ಕುಮಾರಿ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ನಮಸ್ತೆ ದೀಪಾ ಕುಮಾರಿ ಅವರೇ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಫೈನ್ ಮೇಡಮ್. ಇವತ್ತು ಕೂಡ ಯಾವ್ದಾದ್ರು ಕೇಟರಿಂಗ್ ಇತ್ತಾ? ಇವತ್ತು ಇಲ್ಲ, ಈ ಪ್ರೋಗ್ರಾಮ್ ಇರೋದ್ರಿಂದ ಇವತ್ತು ನಮ್ಮ ಬ್ರದರ್ ನೋಡ್ಕೊಳ್ತಾ ಇದ್ದಾರೆ. ಸೊ ಅವ್ರನ್ನ ಅಲ್ಲಿ ಬಿಟ್ಟು ನಾನು ಇದು ಅಟೆಂಡ್ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನೀವು ಇದಕ್ಕೂ ಮುಂಚೆ 6-7 ವರ್ಷಗಳ ಕಾಲ ರಿಟೇಲ್ ಇಂಡಸ್ಟ್ರಿಯಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡಿದ್ರಿ. ಅದಾದ ನಂತರ ಕೇಟರಿಂಗ್ ಇಂಡಸ್ಟ್ರಿಯ ಉಸ್ತುವಾರಿಯನ್ನ ತಗೊಂಡ್ರಿ. ನಿಮ್ಮ ಬ್ರದರ್ 17 ವರ್ಷದಿಂದ ಕೇಟರಿಂಗ್ ಸರ್ವಿಸಸ್ ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದು ನಿಮ್ಗೆ ತೀರಾ ಅಪರೂಪದ ಕ್ಷೇತ್ರ, ಗೊತ್ತಿಲ್ಲದೆ ಇರೋ ಕ್ಷೇತ್ರ ಅಂತ ಅಲ್ಲ ಅಲ್ವಾ? ಇಲ್ಲ, ಗೊತ್ತಿಲ್ಲದೆ ಇರೋ ಕ್ಷೇತ್ರ ಅಂತ ಏನಿಲ್ಲ. ನನ್ನ ಬ್ರದರ್ ಮಾಡ್ತಾ ಇದ್ರು. ಸೊ ಆಸ್ ಯೂಶುವಲ್ ನನಗೆ ಗೊತ್ತಿತ್ತು. ಇದರಲ್ಲಿ ಸ್ವಲ್ಪ ನನಗೆ ಕುಕ್ಕಿಂಗ್ ಅಲ್ಲೂ ಸ್ವಲ್ಪ ಪ್ಯಾಷನ್ ಇತ್ತು. ಸೊ ಅದರಿಂದ ನಾನು ಇದನ್ನೇ ನಾನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಓಪ್ಸ್ ಇತ್ತು ಫಸ್ಟ್ ಇಂದಾನೇ ನನಗೆ. ಸೊ ಅದರಿಂದ ನಾನು ಈ ಫೀಲ್ಡೇ ಚೂಸ್ ಮಾಡ್ಕೊಂಡೆ. ಮನೇಲೂ ನನಗೆ ಸಪೋರ್ಟ್ ಮಾಡಿದ್ರು ಹಸ್ಬೆಂಡು. ಸೊ ಅವರಿಗೂ ಇದೆ ಇದರಲ್ಲಿ ನೀನ್ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋ ಉದ್ಯೋಗ ಮಾಡೋದಕ್ಕಿಂತ ಹತ್ತಾರು ಜನರಿಗೆ ಉದ್ಯೋಗ ಕೊಡುವಂತ ಕಡೆ ಮ್ಯಾನೇಜ್ ಮಾಡೋದು. ಆಫ್ಟರ್ ಮ್ಯಾರೇಜ್ ಈಗ ನಿಮಗೆ ಗೊತ್ತಿರೋ ತರನೇ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋದ್ಕಿಂತ ನೀವು ಓನ್ ಬಿಸ್ನೆಸ್ ಮಾಡಿದ್ರೇನೆ ಬೆಟರ್ ಅಂತ ಹೇಳ್ತಾರೆ. ಎಜುಕೇಟೆಡ್ ಇರೋರೆಲ್ಲ ಸೊ ಕ್ವಾಲಿಫಿಕೇಶನ್ ಇರುತ್ತೆ, ಅವರಿಗೆ ಅಂತ ಒಂದು ಜಾಬ್ ಇರುತ್ತೆ, ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ವಲ್ಪ ಲೋವರ್ ಓದಿರ್ತಾರೆ. ಸೊ ಅವರಿಗೆ ಹೊರಗಡೆ ಹೋಗಿ ಇದು ಮಾಡೋದಕ್ಕೂ ಆಗಲ್ಲ, ಫೇಸ್ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಾವು ನಮ್ಮ ಓನ್ ಬಿಸ್ನೆಸ್ನ ನಾವು ಇದು ಮಾಡ್ಕೊಳ್ತಾ ಹೋಗ್ಬೋದು. ಸೊ ನಮ್ಮ ಕೇಪಬಿಲಿಟಿ ಏನಿರುತ್ತೆ ಸೊ ಅದನ್ನು ನಾವು ಚೂಸ್ ಮಾಡ್ಕೊಳ್ತಾ ಹೋಗ್ಬೋದು. ನಮಗೆ ಅದನ್ನು ಫಸ್ಟ್ ಮನೆಯಲ್ಲಿ ನಮಗೆ ಏನು ಸಪೋರ್ಟಿಂಗ್ ಸಿಗುತ್ತೆ ಅದರಿಂದ. ನನ್ನ ಬ್ರದರ್ ಆಲ್ರೆಡಿ ಇದ್ರಲ್ವಾ, ಸೊ ಅವರು ನಡೆಸ್ಕೊಳ್ತಾ ಹೋಗ್ತಿದ್ರು. ಅವ್ರ ಸಪೋರ್ಟಿಂಗ್ ನಂಗೆ ತುಂಬ ಚೆನ್ನಾಗಿದೆ. ಸೊ ಅದರಿಂದ ನನಗೇನು ತೊಂದರೆ ಅನ್ಸಿಲ್ಲ. ಆದ್ರೆ ಈಗ 6-7 ವರ್ಷದಿಂದ ಕೇಟರಿಂಗ್ ಬಿಸ್ನೆಸ್ ನಲ್ಲಿ ನಿಮ್ದು ಕೂಡ ಮ್ಯಾನೇಜಿಂಗ್ ಇದ್ದೇ ಇದೆ. ಮ್ಯಾನೇಜ್ಮೆಂಟ್ ಇದ್ದೇ ಇದೆ. ಸೊ ನಾನು ಅಲ್ಲಿ ನಿಂತು ನಾನು ಸ್ವಲ್ಪ ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ಅವ್ರು ಆಕ್ಚುಲಿ ಅವ್ರು ಚೆನ್ನಾಗಿ ಮಾಡ್ತಾ ಹೋಗ್ತಿದ್ರು. ಬಟ್ ನಾನಲ್ಲಿ ಒಂದು ಸ್ಟೆಪ್ ತಗೊಂಡ್ಮೇಲೆ ಇನ್ನೂ ಚೆನ್ನಾಗಿ ನಡೀತಾ ಇದೆ. ಸೊ ಹೆಣ್ಮಕ್ಳು ಎಲ್ಲಿರ್ತಾರೋ ಅಲ್ಲಿ ಗೊತ್ತಲ್ವಾ ಲಕ್ಷ್ಮಿ ಹೆಂಗೆ ಅಂತ. ಸೊ ಲೈಕ್ ಹಾಗೆ ಅಲ್ಲಿ ಶಿಸ್ತು ಕೂಡ ಹೆಚ್ಚಾಗುತ್ತೆ ಅಲ್ವಾ? ಹೌದು. ಒಂದು ಕ್ಲೀನ್ ಕೆಲಸ ಮಾಡಿದ್ರು ಆ ಹೆಣ್ಣು ಮಕ್ಕಳ ಕೆಲಸದಲ್ಲಿ ನಾವು ಒಂದು ಅಚ್ಚುಕಟ್ಟತನ, ಆಮೇಲೆ ಮನಸ್ಸಿಗೆ ಮುದ ನೀಡೋ ಹಾಗೆ ಅದನ್ನ ಪ್ರೆಸೆಂಟ್ ಮಾಡೋ ರೀತಿ, ಪ್ರೆಸೆಂಟೇಷನ್ ಇರ್ಬೋದು, ಒಂದು ಕ್ಲೀನಿಂಗ್ನೆಸ್ ಇರ್ಬೋದು, ಒಂದು ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಅವ್ರು ತಗೊಂಡೋಗೋ ವೇನೇ ಬೇರೆ ಇರುತ್ತೆ. ಸೊ ನಾನು ಹೋದ್ಮೇಲೆ ಅದು ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಒಂದು ಚೇಂಜಸ್ ಕಾಣಿಸ್ತಾ ಇದೆ. ಸೊ ಮತ್ತೆ ನನಗೆ ಒಂದು ಬೇರೆ ಬೇರೆ ಕಸ್ಟಮರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇನ್ನು ಜಾಸ್ತಿ ಇದಾಯ್ತು. ನಂದು ಒಂದು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಿದೆ. ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು. ನನ್ನ ಬ್ರದರ್ ಅದೆಲ್ಲ ಅಷ್ಟೊಂದು ಇಲ್ಲ. ಅವರು ಓದಿರೋದು ಕಡಿಮೆ, ಅವ್ರಿಗೆ ಅಷ್ಟೊಂದೆಲ್ಲ ಏನು ಇದಿಲ್ಲ, ಮಾಡೋ ಅಂತ ಇದಿರ್ಲಿಲ್ಲ. ಸೊ ನಾ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಇದೆಲ್ಲ ಮಾಡಿ ಸ್ವಲ್ಪ ನಾ ಅದೆಲ್ಲ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಹೋಗ್ತಿದ್ದೀನಿ. ಇದು ಇನ್ನೂ ಚೆನ್ನಾಗಿ ನಡ್ಸ್ಕೊಳ್ತಾ ಹೋಗ್ಬೋದು ಅಂತ ಇಲ್ಲಿಗೆ ಬರೋದಕ್ಕೂ ಅವಕಾಶ ಫ್ರೆಂಡ್ಸ್ ಇಂದಾನೇ ಆಗಿದ್ದು. ಸೊ ಫ್ರೆಂಡ್ಸ್ ಗಳಿಗೆ ಗೊತ್ತಾಗಿ ಈ ತರ ನನ್ನ ಫ್ರೆಂಡ್ ಒಂದು ಬಿಸ್ನೆಸ್ ಮಾಡ್ತಾ ಇದಾರಲ್ವಾ, ಇವ್ರಿಗೆ ಇಲ್ಲೊಂದು ಅವಕಾಶ ಕೊಡ್ಸೋಣ ಅಂತ ಹೇಳಿ ಅವ್ರು ಇಲ್ಲಿ ಕರ್ಕೊಂಡು ಬಂದು ನನಗೆ ಇಲ್ಲೂ ಒಂದು ಹೊಸದ ಅವಕಾಶ ಕೊಡಿಸಿದ್ದಾರೆ. ಹೌದು, ಅಂತಾರಾಷ್ಟ್ರೀಯ ಮಹಿಳಾ ಸಪ್ತಾಹ ನಡೀತಾ ಇರೋದ್ರಿಂದ ನಮ್ಮ ಆಕಾಶವಾಣಿ ಬೆಂಗಳೂರು 101.3 FM ನಲ್ಲಿ ಒಂದು ಇಡೀ ವಾರದಿಂದ ಬೇರೆ ಬೇರೆ ಮಹಿಳಾ ಸಾಧಕರನ್ನ ಮಾತಾಡಿಸ್ತಾ ಇದ್ದೀವಿ. ಇವತ್ತು ಕಾಮರ್ಸ್ ಕಾರ್ನರ್ ಆಗಿರೋದ್ರಿಂದ ಬಿಸ್ನೆಸ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಹೆಣ್ಮಗಳು ಅಂತ ನಿಮ್ಮನ್ನ ಕರೆಸಿರೋದು ಕಾರ್ಯಕ್ರಮಕ್ಕೆ. ನಿಜಕ್ಕೂ ಖುಷಿ ಆಗತ್ತೆ. ಯಾಕೆ ಅಂತಂದ್ರೆ ಕೇಟರಿಂಗ್ ಇಂಡಸ್ಟ್ರಿ ಅಂತಂದ್ರೆ ಅಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಇರೋದಿಲ್ಲ ನಿಮ್ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ, ಗಂಡಸರು ಕೂಡ ಇರ್ತಾರೆ ಅಲ್ವಾ? ಅವರಲ್ಲೂ ಕೂಡ ಒಂದ್ ಸ್ವಲ್ಪ ಮೇಲಿಗೋ ಅನ್ನೋದಿರತ್ತೆ. ಹೆಣ್ಮಕ್ಳು ಹೇಳಿದ್ರೆ ನಾವೇನ್ ಕೇಳಬೇಕು ಅನ್ನೋದಿರತ್ತೆ. ಅದನ್ನು ಕೂಡ ತುಂಬಾ ಚಾಕಚಕ್ಯತೆಯಿಂದ ನಿಭಾಯಿಸಬೇಕು. ಒಳ್ಳೆ ಅಡಿಗೆ ಭಟ್ರಾಗಿರ್ಬಹುದು ಅಥವಾ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡೋಂಥವ್ರಾಗಿರ್ಬಹುದು. ಅವರ ಅಹಂಕಾರಕ್ಕೂ ಪೆಟ್ಟು ಬೀಳದ ಹಾಗೆ, ಆದ್ರೆ ನೀವು ಹೇಳಿದ ಮಾತು ನಡೆಯೋ ಹಾಗೆ ನಿಭಾಯಿಸೋದಕ್ಕೆ. ಸೊ ಅದನ್ನೆಲ್ಲ ಸ್ವಲ್ಪ ನಾವೇ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ಬಿಡ್ಬೇಕು. ಸೊ ಅವರು ಅವ್ರ ಬಿಹೇವ್ಗೆ ನಾವು ನೋಡ್ತಾ ಹೇಗೆ ಅವ್ರಿಗೆ ಅಂತ ನಾವೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಸುಮ್ಮನೆ, ಯಾಕಂದ್ರೆ ನಮ್ಮ ಇದು ನಡ್ಕೊಳ್ತಾ ಹೋಗ್ಬೇಕಲ್ವಾ. ಸೊ ಅದರಿಂದ ನಾವು ಅಷ್ಟೊಂದು ಇದು ತೊಗೊಳಕ್ ಹೋಗಲ್ಲ. ತುಂಬ
ಇದು ತೊಗೊಳಕ್ ಹೋಗಲ್ಲ. ಸೊ ನಾವೇ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬಿಡ್ತೀವಿ ಮ್ಯಾಮ್. ಓಕೆ, ನಿಮ್ಮ ಜೊತೆಗಿನ ಮಾತುಕತೆಯನ್ನ ಮುಂದುವರಿಸ್ತೀವಿ. ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಮಾಲಾಶ್ರೀ ನಿಮ್ಮ ಫೇವ್ರೇಟ್ ಹೀರೋಯಿನ್ ಅಂತ, ಹಾಗಾಗಿ ರಾಮಾಚಾರಿ ಚಿತ್ರದ ಹಾಡನ್ನ ಕೇಳಿಸ್ತಾ ಇದ್ವಿ, ಯಾರಿವಳು ಯಾರಿವಳು ಸೂಜಿ ಮಲೆ ಕಣ್ಣವಳು ಅಂತ. ಈ ಹಾಡಿನ ನಂತರ ನಿಮ್ಮ ಮಾತುಕತೆ ಮುಂದುವರಿಯುತ್ತೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮವನ್ನ. ನಮ್ಮ ಜೊತೆಯಾಗಿ ದೀಪಾ ಕುಮಾರಿ ಅವರು ಇದ್ದಾರೆ, ಕೇಟರಿಂಗ್ ಇಂಡಸ್ಟ್ರಿಯನ್ನ ನಡೆಸ್ತಾ ಇದ್ದಾರೆ ಇವರು. ಇವರಿಗೆ ನಿಮ್ಮ ಪ್ರಶ್ನೆಗಳು, ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇದೀಗ ರಾಮಾಚಾರಿ ಚಿತ್ರದ ಯಾರಿವಳು ಯಾರಿವಳು ಅನ್ನುವಂಥ ಗೀತೆ ಮನೋಹರ ವಾಯ್ಸ್ನಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಕಾಮರ್ಸ್ ಕಾರ್ನರ್ ಅಲ್ಲಿ ದೀಪಾ ಕುಮಾರಿ ಅವರು ಇದ್ದಾರೆ, ಕೇಟರಿಂಗ್ ಬಿಸ್ನೆಸ್ ನ ನಡೆಸ್ತಾ ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೇವೆ. ದೀಪಾ ಕುಮಾರಿ ಅವರೇ, 6-7 ವರ್ಷಗಳ ಹಿಂದೆ ಕೇಟರಿಂಗ್ ಬಿಸ್ನೆಸ್ಗೆ ನೀವು ಕಾಲಿಟ್ಟಾಗ ಏನೆಲ್ಲ ವ್ಯತ್ಯಾಸಗಳನ್ನ ತರೋದಕ್ಕೆ ನಿಮ್ಗೆ ಸಾಧ್ಯ ಆಯ್ತು? ಆಗ್ಲೇ ಹೇಳಿದ್ರಿ ನೀವು, ಒಂದು ಹೆಣ್ಮಗಳು ನಿಭಾಯಿಸೋದು ಬೇರೆ, ಗಂಡಸರು ನಿಭಾಯಿಸೋದು ಬೇರೆ ಅಂತ. ಹೆಣ್ಣು ಮಕ್ಕಳಾಗಿ ನೀವು ತಂದಂತಹ ಬದಲಾವಣೆಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ಬಹುದಾ? ನನ್ನ ಬ್ರದರ್ ಮಾಡಬೇಕಾದ್ರೆ ಆಗಿನ ಪ್ರೈಸ್ಗಳು ಏನಿತ್ತೋ ಅವಾಗ ಏನಿದ್ರು 80 ರೂಪೀಸ್, 100 ರೂಪೀಸ್, 130 ಲೈಕ್ ಆ ಥರ ಇತ್ತು. ಈಗ ಸೊ ನಾನು ಫೀಲ್ಡ್ಗೆ ಬಂದಾಗ್ಲೇ ಐ ಥಿಂಕ್ ಒಂದು 200-250 ಲೈಕ್ ಆ ಥರ ಒಂದು ಫುಡ್ಡಿಗೆ, ಒಂದು ಫುಲ್ಲು ಏನು ಮೆನು ಇರುತ್ತೆ A to Z 200-180 ಲೈಕ್ ಆ ಥರ ಇತ್ತು. ಅಟ್ ಪ್ರೆಸೆಂಟ್ ಏನಿದೆ ಈಗ ಲೈಕ್ 300, ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಯಿತು, ಸ್ವಲ್ಪ ನಾವು ಕಿಚನ್ ಎಲ್ಲ ಸ್ವಲ್ಪ ಇದು ಮಾಡ್ಕೊಂಡ್ವಿ, ಮಾಡರ್ನೈಸ್ ಮಾಡ್ಕೊಂಡ್ವಿ. ಸೊ ನಾನು ಹೋದ್ಮೇಲೆ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಸ್ಟೈಲ್ ಆಫ್ ಫುಡ್ಗಳು ಆ್ಯಡ್ ಮಾಡ್ಕೊಳ್ತಾ ಹೋದ್ವಿ. ಓಲ್ಡ್ ಫುಡ್ಗಳು ಏನಿತ್ತೋ ಅವ್ರದ್ದು ಎಲ್ಲ ಲೈಕ್ ಹಳೆ ಕಾಲದ ಫುಡ್ಗಳೆಲ್ಲ ಏನಿತ್ತೋ ಅದ್ರ ಜೊತೆಗೆ ಈಗ ಸ್ವಲ್ಪ ಮಾಡರ್ನ್ ಫುಡ್ ಹ್ಯಾಡ್ ಆಗುತ್ತೆ. ಕಡಲೆಬೇಳೆ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ಕೊಡೋ ಕಡೆ ಸ್ವೀಟ್ ಕಾರ್ನ್ ಕೋಸಂಬರಿ ಕೊಡೋದು, ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಗಳು ಸ್ವಲ್ಪ ಇಂಟ್ರೊಡ್ಯೂಸ್ ತಗೊಂಡ್ವಿ. ಮತ್ತೆ ಮೆನೂಸ್ ಕೂಡ ಅಷ್ಟೇ, ಬೇರೆ ಬೇರೆ ಮೆನೂಸ್ ಎಲ್ಲ ಹ್ಯಾಡ್ ಮಾಡ್ತಾ, ಚೈನೀಸು ಅದು ಇದು ಬೇರೆನೂ ಕೇಳ್ತಾರಲ್ವಾ. ಇವಾಗ ಕಸ್ಟಮರ್ಸ್ ಹೇಗೆ ಕೇಳ್ತಾರೆ ನಾವು ಅದು ಕೊಡ್ಲೇಬೇಕು ಸರ್ವಿಸು. ನಾರ್ಮಲ್ ಆಗಿ ನಾವು ಸೌತ್ ಇಂಡಿಯನ್ನೇ ಕೊಡೋದಕ್ಕಾಗಲ್ಲ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್. ಸೊ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ. ಅದನ್ನೆಲ್ಲ ನೀವು ನಿಮ್ಗೆ ಅಡಿಗೆ ಚೆನ್ನಾಗಿ ಗೊತ್ತಿದ್ರಿಂದಾಗಿ ನನಗೆ ತುಂಬಾ ಇಷ್ಟ ಆಗಿದ್ರಿಂದ ಸ್ವಲ್ಪ ಅದು ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇನ್ನು ತುಂಬಾ ಚೇಂಜಸ್ ಮಾಡ್ಕೊಳ್ತಾ ಹೋದ್ವಿ. ಮತ್ತೆ ನಾವು ಕೊಡೋ ಪ್ರೆಸೆಂಟೇಷನ್ ಅಲ್ಲೂ ಬೇರೆ ಬೇರೆ ತರ ಟೈಪ್ಸ್ ಆಫ್ ಪ್ರೆಸೆಂಟೇಷನ್ ಎಲ್ಲ ತಗೊಳ್ತಾ ಹೋದ್ವಿ. ಸೊ ನಾವು ಕೂಡ ಬೇರೆ ಬೇರೆ ಎಲ್ಲಿ ಒಂದು ಪ್ರೋಗ್ರಾಮ್ಗೆ ಹೋದ್ರೂ ಅಲ್ಲಿ ಏನು ಬೇರೆ ಕ್ರಿಯೇಟಿವಿಟಿ ಇರುತ್ತೆ. ಸೊ ನಾವು ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ನಾವು ಏನೇ 1000 ಕಲ್ತ್ಕೊಂಡಿದ್ರು ನೋಡಿದಾಗ ನಾವು ತಿಳ್ಕೊಳ್ಳೋದು, ನಮ್ಮಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು ಇರುತ್ತೆ. 10 ಕಡೆ ಹೋಗಿ ನೋಡಿ ನಾವು ಒಂದು ಫಂಕ್ಷನ್ಗೆ ಹೋದಾಗ ಅವ್ರು ಏನು ಹೇಳ್ತಾರೆ ನೀವು ಈ ಚೇಂಜಸ್ ಮಾಡ್ಕೊಳ್ಳಿ, ನಾವು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ಸೊ ಎಲ್ಲಾ ತರದ್ರಲ್ಲೂ ತುಂಬಾ ಸೊ ಇನ್ವಾಲ್ವ್ ನಾನು ಸ್ವಲ್ಪ ತಗೊಂಡ್ಮೇಲೆ ಚೇಂಜಸ್ ತುಂಬಾ ಆಯ್ತು. ಮತ್ತೆ ಪೀಪಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಂದ್ರೆ ಇವಾಗ ನಿಮ್ಮಲ್ಲಿ ಇರುವಂತಹ ವರ್ಕರ್ಸ್ ಯಾರಿದ್ದಾರೆ ಅವರನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಯಾವ್ದೆಲ್ಲ ಬದಲಾವಣೆ ತಂದ್ರಿ ನೀವು ಹೋದ್ಮೇಲೆ? ಪೀಪಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ಮೊದಲು ಸ್ವಲ್ಪ ಕಡಿಮೆ ಮ್ಯಾನೇಜ್ಮೆಂಟ್ ಇತ್ತು ಪೀಪಲ್ಸು, ಯಾಕಂದ್ರೆ ಬರ್ತಾರೋ ಅಮೌಂಟ್ ಅಲ್ಲೇ ನಾವು ಯಾರಿದಾರೋ ಅದನ್ನ ನಾವೇ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಸೊ ಈಗ ಸ್ವಲ್ಪ ಪೀಪಲ್ಸ್ ಆಲ್ಸೋ ಹಿಂಗೆ ಬೇಕು, ಯಾಕಂದರೆ ಅಲ್ಲಿ ಕೇಳ್ತಾರೆ ನಮಗೆ ಈ ಥರನೇ ಸರ್ವಿಸ್ ಬೇಕು, ಸೊ ನಮಗೆ ಸ್ಟ್ಯಾಂಡರ್ಡೇ ಬೇಕು, ಎಕ್ಸ್ಟ್ರಾ ಈಗ ಬಾಯ್ಸ್ ಇರೋ ಕಡೆ ಗರ್ಲ್ಸ್ ಕೂಡ ಬೇಕು. ಸೊ ಏನೋ ಮೆನೂಸ್ ಎಲ್ಲ ಏನು ಬೇರೆ ಬೇರೆ ಟೈಪ್ಸ್ ಆಫ್ ಮೆನೂಸ್ ಇರುತ್ತೋ ಒಂದು ಇರೋಬೇಕಾದ್ರೆ ಸ್ವಲ್ಪ ಪೀಪಲ್ಸ್ ಇರೋವಾಗ ಅವರೇ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ತಾರೆ. ತುಂಬ ಟೈಪ್ಸ್ ಆಫ್ ಮೆನು ಇರೋವಾಗ ಸೊ ಆವಾಗ ಸ್ವಲ್ಪ ಜಾಸ್ತಿ ಪೀಪಲ್ಸು ಬೇಕಾಗುತ್ತೆ. ಸೊ ಅದರಿಂದ ಇವಾಗ ಸ್ವಲ್ಪ ಜಾಸ್ತಿ ಪೀಪಲ್ಸ್ ಇರೋದ್ರಿಂದ ನಮಗೆ ಕಾಸ್ಟ್ ಕೂಡ ಹಂಗೆ ಇರುತ್ತೆ, ಸೊ ಪ್ರೈಸ್ ಕೂಡ ಹಂಗೆ ಇರುತ್ತೆ. ಸ್ವಲ್ಪ ಅದರಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಕಸ್ಟಮರ್ಗೂ ನಮಗೂ ಅದು ಸ್ವಲ್ಪ ನಡೀತಾ ಇರುತ್ತೆ ಸ್ವಲ್ಪ. ಸೊ ಹೌದು, ನಡ್ಸ್ಕೊಳ್ತಾ ಹೋಗ್ತೀವಿ ನಾವು. ಯಾವಾಗಲೂ ಕೂಡ ನೆಗೋಸಿಯೇಷನ್ ಅನ್ನೋದಿದ್ದೇ ಇರುತ್ತೆ ಅಲ್ವಾ, ಯಾವುದೇ ಒಂದು ಬಿಸ್ನೆಸ್ ಅಲ್ಲಾದ್ರೂ ಕೂಡ ನೀವೊಂದು ಪ್ರೈಸ್ ನ ಕೋಟ್ ಮಾಡ್ತೀರಿ, ಆದ್ರೆ ಅದೇ ಪ್ರೈಸ್ ಗೆ ಅವ್ರು ಒಪ್ಕೊಂತಾರೆ ಅಂತ ಇಲ್ಲ. 10-20 ರೂಪಾಯಿ ಆಚೆ ಮಾತಾಡೋದಿರಬಹುದು ಮಾಡ್ತಾರೆ, ಬಟ್ ಅದ್ರಲ್ಲಿ ನಾವೇ ಸ್ವಲ್ಪ ಆಲ್ಮೋಸ್ಟ್ ಫಿಕ್ಸೆಡ್ ಪ್ರೈಸ್ ಅಂತ ಹೇಳ್ತೀರಾ, ಇದ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಕಸ್ಟಮರ್ ಆಲ್ಮೋಸ್ಟ್ ಇದ್ ಮಾಡಲ್ಲ. ಮತ್ತೆ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರಾ ನಿಮ್ಗೆ? ಇದಾರೆ ಮ್ಯಾಮ್, ತುಂಬಾ ಕಸ್ಟಮರ್ಸ್ ಇದಾರೆ ನಮಗೆ. ಒಂದ್ಸಲ ನಿಮ್ಮ ಕೇಟರಿಂಗ್ ಅಲ್ಲಿ ತರಿಸ್ಕೊಂಡ್ಮೇಲೆ ಎಕ್ಸಾಂಪಲ್ಸ್ ಇಲ್ಲೂ ಕೂಡ ನನಗೆ ಇವಾಗ ಒಂದು ಆಪರ್ಚುನಿಟಿ ಸಿಕ್ಕಿದೆ, ತಗೊಳ್ತಾ ಇದಾರೆ. ಸೊ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಸೊ ಅವರು ನೆಕ್ಸ್ಟ್ ನನಗೆ ಆರ್ಡರ್ಸ್ ಬರ್ತಾ ಇದೆ. ಸೊ ನಮ್ದು ಒಂದು ಫುಡ್ ಟೇಸ್ಟ್ ಇದೆ ಅಲ್ವಾ, ನಮ್ದು ಸ್ವಲ್ಪ ಉಡುಪಿ ಸ್ಟೈಲ್. ಓಕೆ, ಸೊ ವೆಜ್ ಜಾಸ್ತಿ ಪ್ರಿಫರೆನ್ಸ್ ಅಲ್ವಾ. ಸೊ ನಮ್ಮ ಫುಡ್ ಟೇಸ್ಟ್ ಮಾಡಿದವ್ರು ಆಲ್ಮೋಸ್ಟ್ ನಮಗೆ ಕಾಲ್ ಮಾಡ್ತಾರೆ, ಏನೇ ಫಂಕ್ಷನ್ಸ್ ಇದ್ರು ನಮ್ಮನ್ನೇ ಇದು ಮಾಡ್ತಾರೆ. ಉಡುಪಿ ಸ್ಟೈಲ್ ಅಂತ ಹೇಳಿ ಇವಾಗ ನಂಗೆ ಆಸೆ ಹುಟ್ಟಿಸ್ಬಿಟ್ರಿ. ನಿಮ್ಮಲ್ಲಿ ವಿಶೇಷವಾಗಿ ಉಡುಪಿ ಖಾದ್ಯಗಳು ಯಾವ್ದನ್ನೆಲ್ಲ ಮಾಡ್ತೀರಿ? ವಿಶೇಷ ಅಂತ ಏನಿಲ್ಲ, ಅವ್ರು ಯಾವ್ದು ಲೈಕ್ ಉಡುಪಿ ಸ್ಟೈಲ್ ಫುಡ್ಗಳು ಗೊತ್ತಲ್ವಾ, ಸ್ವಲ್ಪ ಖಾರ ಎಲ್ಲ ಕಡಿಮೆ ಇರತ್ತೆ, ಅಷ್ಟು ಸ್ಪೈಸಿ ಇರಲ್ಲ. ಸೊ ಅದರಿಂದ ಉಡುಪಿ ಸ್ಟೈಲ್ಗೆ ಅಂತಾನೆ ಅದೇ ಪ್ರಾಮುಖ್ಯ. ಉಡುಪಿ ಸ್ಟೈಲ್ ಕುಕ್ ಇದ್ದಾರೆ, ಸೊ ಅವ್ರಿಗೆ ಕೇಳಿದ್ರೆ ಸ್ವಲ್ಪ ನಮ್ದು ಹೆಚ್ಚು ಉಡುಪಿ ಸ್ಟೈಲ್ ಅಲ್ಲೇ ಕೊಡ್ತೀವಿ.
ಓಕೆ ಸೊ ಅವ್ರು ಏನ್ ಖಾದ್ಯಗಳು ಕೇಳಿದ್ರು ನಾವು ಉಡುಪಿ ಸ್ಟೈಲ್ ಅಲ್ಲೇ ಕೊಡ್ತೀವಿ. ಓಕೆ ಸೊ ಅದರಿಂದ ಆ ಉಡುಪಿ ಸ್ಟೈಲ್ ಸ್ವಲ್ಪ ಹೆಚ್ಚು ನಮ್ಮ ಕಡೆ ಹೆಚ್ಚು ಓಡುತ್ತೆ. ಓಕೆ, ಯಾರಾದ್ರೂ ಉಡುಪಿ ಸ್ಟೈಲ್ ಕೇಟರಿಂಗ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಕೇಟರಿಂಗ್ ಸರ್ವಿಸಸ್ ನೆನಪಾಗ್ಬೇಕು. ಅಷ್ಟರ ಮಟ್ಟಿಗೆ ನೀವು ಛಾಪ್ ಮೂಡಿಸಿದ್ದೀರಿ ಇಂಡಸ್ಟ್ರಿಯಲ್ಲಿ. ಅದು ನಾನು ಶೇರ್ ಮಾಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಶೇರ್ ಮಾಡ್ತೀನಿ ಇದರಲ್ಲಿ ಬೇಕಾದ್ರೆ. ಸೊ ಅವರು ಕೂಡ ಇಫ್ ಇಟ್ ಈಸ್ ನಾನೇನಾದ್ರೂ ಬಿಸಿ ಇದ್ದು ಇದು ಮಾಡಿದ್ರೆ ಸೊ ನಂದು ಕೂಡ ನಾನು ಇಲ್ಲಿ ಬೇಕಾದ್ರೆ ನಂಬರ್ ಎಲ್ಲ ಶೇರ್ ಮಾಡ್ತೀನಿ, ಅವ್ರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಟೈಮ್ ಕಿಚನ್ ಅಲ್ಲಿ ಅವ್ರು ಇದ್ದೇ ಇರ್ತಾರೆ. ಇಟ್ ಈಸ್ ನಾನು ಇಲ್ಲ ಅಂದ್ರೂ ಅವ್ರು ಕಂಪಲ್ಸರಿ ಇರ್ತಾರೆ ನನ್ನ ಬ್ರದರ್. ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್. ಇದೊಂಥರ ಫ್ಯಾಮಿಲಿ ರನ್ ಬಿಸ್ನೆಸ್ ಆಗಿ ನಿಮ್ಗೆ ತುಂಬಾ ಅನುಕೂಲ ಆಗಿದೆ ಅಂತ ಅನ್ಸುತ್ತಲ್ವಾ? ಹೌದು. ನೀವ್ ಒಂದ್ ಕಡೆ ಬಿಸಿ ಇದ್ದಾಗ ನಿಮ್ ಬ್ರದರ್ ನೋಡ್ಕೊಳ್ತಾರೆ, ಹಾಗೆ ನಿಮ್ಮ ಬ್ರದರ್ ಬಿಸಿ ಇದ್ದಾಗ ನೀವು ಮ್ಯಾನೇಜ್ ಮಾಡ್ತಾ ಹೊರಗಡೆ ಏನಾದ್ರು ಇವಾಗ ನನಗೆ ಈವೆಂಟ್ ಇರುತ್ತೆ, ಈ ತರ ಬರ್ತೀನಿ, ಅಲ್ಲಿ ಒಂದು ಮೀಟಿಂಗ್ ಇರುತ್ತೆ, ಸೊ ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಸೊ ಇವಾಗ ಒಂದೇನೋ ಈವೆಂಟ್ ಮ್ಯಾನೇಜ್ಮೆಂಟ್ ಸಿಗುತ್ತೆ, ಸೊ ಅಲ್ಲಿ ನಾನು ಹೋಗಿ ಮೀಟಿಂಗ್ ತಗೊಂಡು ಆ ಪ್ರೋಗ್ರಾಮ್ಸ್ ಏನಿದೆ ಎಲ್ಲ A to Z ಒಂದು ಮೆನು ಇರ್ಬೋದು, ಅವ್ರದ್ದು ಏನಿರುತ್ತೆ A to Z ಎಲ್ಲ ನಾನು ಮ್ಯಾನೇಜ್ ಮಾಡ್ಕೊಳ್ತಾ ಬರ್ತೀನಿ. ಸೊ ಕಿಚನ್ ಅಲ್ಲಿ ಒಬ್ರು ಇರಲೇಬೇಕು. ಕಿಚನ್ ಕುಕ್ಕಿಂದ ಹಿಡಿದು ಅಲ್ಲಿ ಮ್ಯಾನೇಜ್ಮೆಂಟ್ ನಮ್ಮ ಬ್ರದರ್ ನೋಡ್ಕೊಳ್ತಾರೆ. ಸೊ ಅವರು ಕೂಡ ಸಪೋರ್ಟಿಂಗ್ ಇದ್ದಾರೆ. ಆಮೇಲೆ ಇನ್ನೊಂದನ್ನ ನಾವು ಗಮನಿಸೋದೇನು ಅಂತಂದ್ರೆ, ಸಾಮಾನ್ಯ ಜನರಾಗಿ ಪ್ರತಿ ಸಲ ಒಂದ್ ಟ್ರೆಂಡ್ ನಡೀತಾ ಇರುತ್ತೆ. ಒಂದು ಸಲ ಫಂಕ್ಷನ್ಸ್ಗೆ ಹೋದ್ರೆ ಜಿಲೇಬಿ ಟ್ರೆಂಡ್ ಅಲ್ಲಿ ಇರುತ್ತೆ. ಯಾವ ಫಂಕ್ಷನ್ಗೆ ಹೋಗಿ, ಗೃಹ ಪ್ರವೇಶಕ್ಕೆ ಹೋಗಿ, ಮದ್ವೆಗೆ ಹೋಗಿ, ಒಂದ್ ಮಗು ನಾಮಕರಣಕ್ಕೆ ಹೋಗಿ, ಬರ್ಡೇ ಪಾರ್ಟಿಗೆ ಹೋಗಿ, ಅವಾಗ ಜಿಲೇಬಿ ಟ್ರೆಂಡ್ ಅಲ್ಲಿ ಇರುತ್ತೆ. ಇನ್ ಯಾವಾಗ್ಲೂ ಜೋಳದ ರೊಟ್ಟಿ ಎಣ್ಗಾಯಿ ಟ್ರೆಂಡ್ ಬಂದ್ಬಿಡುತ್ತೆ. ಇನ್ ಕೆಲವು ಸಲ ಅಪ್ಪೆ ಪಾಯಸ ಟ್ರೆಂಡ್ ಅಲ್ಲಿ ಇರುತ್ತೆ. ಇನ್ನೊಂದ್ಸಲ ಯಾವಾಗ್ಲೋ ಇದು ಯಾವ್ದು ಬೇಡ ಅಂತ ಹೇಳಿ ಪಲಾವು ಮೊಸರನ್ನಕ್ಕೆ ಬಂದ್ಬಿಟ್ಟಿರ್ತಾರೆ ಜನ. ಇವಾಗ ಸದ್ಯಕ್ಕೆ ಈ ತಿಂಗಳಿನ ಟ್ರೆಂಡ್ ಏನ್ ನಡೀತಾ ಇದೆ ನಿಮ್ ಕೇಟರಿಂಗ್ ಸರ್ವಿಸ್ ಅಲ್ಲಿ? ಟ್ರೆಂಡ್ ಅಂತ ಏನಿಲ್ಲ, ಸ್ವಲ್ಪ ನಮ್ ಕಡೆ ಸ್ವೀಟ್ಸ್ ತುಂಬಾ ಹೋಗುತ್ತೆ. ಪಾಯಸಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಸಗಳು, ಮತ್ತೆ ಹೋಳಿಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಳಿಗೆಲೆ ನಾವು ಒಂದೇ ಹೋಳಿಗೆಲಿ 3 ಕಲರ್ಸ್, 3 ಯೂನಿಕ್ ಮಿಕ್ಸ್ಡ್ ಎಲ್ಲ ಇರುತ್ತೆ. ಕ್ಯಾರೆಟ್ ಮತ್ತೆ ಪೈನಾಪಲ್ ಒಂದೇ ಹೋಳಿಗೆ ಇರುತ್ತೆ. ಟೇಸ್ಟ್ ಇರುತ್ತೆ 3 ಟೈಪ್ಸ್ ಆಫ್ ಇರುತ್ತೆ. ಲೈಕ್ ಟ್ರೈ ಕಲರ್ ಹೋಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀರಿ ನೀವು. ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಟೇಸ್ಟ್ ವೈಸ್ ಒಂದು 3 ವೆರೈಟೀಸ್ ನೋಡ್ದಾಗಿರುತ್ತೆ ಅಲ್ವಾ? ಕ್ಯಾಲರಿ ಅಷ್ಟೇ ಇರುತ್ತೆ, ಆದ್ರೆ 3 ತಿಂದ ಹಾಗಾಗುತ್ತೆ. ಸೊ ಆತರ ಬೇರೆ ಬೇರೆ ಎಲ್ಲಾ ಫುಡ್ ಅಲ್ಲೂ ಒಂದು ಯೂನಿಕ್ನೆಸ್ ಇರುತ್ತೆ ಅಮ್ಮ. ಓಕೆ, ನಿಮ್ಮ ಜೊತೆಗೆ ಮಾತುಕತೆ ಆಡ್ತಾ ಇದ್ರೆ ಎಲ್ಲಿ ತೂಕ ಜಾಸ್ತಿ ಆಗತ್ತೆ ಒಂದು ಭಯ ಆಗ್ತಾ ಇದೆ. ಯಾಕೆಂದ್ರೆ ಅಡುಗೆಯ ವಿಷಯ, ರುಚಿಕಟ್ಟಾದಂತಹ ವಿಷಯ, ಅಡುಗೆ ಮನೆಯಲ್ಲಿ ಹೆಂಗೆ ನಾವು ಒಂದು ಗೃಹಿಣಿಯಾಗಿ ಮನೆಯಲ್ಲಿ ಹೆಂಗೆ ನಿಭಾಯಿಸ್ತೀವೋ, ಕ್ಯಾಟ್ರಿನಲ್ಲೂ ನಾವು ಒಂದ್ ಸ್ವಲ್ಪ ಅಲ್ಲಿ ನಮ್ಮ ಬ್ರದರ್ ಇರ್ಲಿ, ಇನ್ನೊಂದು ಯಾರೇ ಇದ್ರು ನಾವು ಸ್ವಲ್ಪ ಅಲ್ಲಿ ನಿಂತಾಗ ಅದು ಇನ್ನೂ ಒಂದು ಯೂನಿಕ್ನೆಸ್ ಬರುತ್ತೆ. ನಿಜ ಆ ಅಡಿಗೆಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಆಡ್ ಆಗುತ್ತೆ ಹೆಣ್ಮಕ್ಳು ಹೋದ್ರೆ ಅಲ್ವಾ? ಇನ್ನೊಂದ್ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲಿ ಹುರಿಬೇಕು, ಎಲ್ಲಿ ಇಳಿಸ್ಬೇಕು, ಇದನ್ನೆಲ್ಲಾನು ಕೂಡ ತರಬೇತಿ ಕೊಡೋದಿರಬಹುದು. ಆಮೇಲೆ ಜನರ ಜೊತೆ ವ್ಯವಹರಿಸುವಂತ ರೀತಿ ಇರಬಹುದು. ಪ್ರತಿಯೊಂದರಲ್ಲೂ ಕೂಡ ಹೆಣ್ಮಕ್ಳು ಒಂದ್ ಸ್ವಲ್ಪ ವಿಶೇಷತೆಯನ್ನ ಆಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ನಿಮ್ಮ ಜೊತೆಗಿನ ಮಾತುಕತೆಯನ್ನ ಮುಂದುವರಿಸ್ತೀವಿ ಮತ್ತೊಂದು ಹಾಡಿನ ನಂತರ. ಮಾವಿನ ತೋಪಲಿ ಅನ್ನುವಂತಹ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಇದು ಇತ್ತೀಚೆಗೆ ಬಂದಂತಹ ಆಚಾರ್ ಅಂಡ್ ಕೋ ಚಿತ್ರದ ಹಾಡಿದು, ಒಂದು ಉಪ್ಪಿನಕಾಯಿ ಬಗ್ಗೆ ಇರುವಂತಹ ಹಾಡಿದು. ದೀಪಕ್ ಕುಮಾರ್ ಹಾಗೆ MG ಅವರು ಹಾಡಿದ್ದಾರೆ. ಬಿಂದುಮಾಲಿನಿ ಮತ್ತು ಪ್ರೀತಿ ಅವರು ಕೂಡ ದನಿಗೂಡಿಸಿದ್ದಾರೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ, ಬಿಂದುಮಾಲಿನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆಯ ನಂತರ ನಿಮ್ಮ ಮಾತುಕತೆ ಮುಂದುವರಿಯುತ್ತೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಕಾಮರ್ಸ್ ಕಾರ್ನರ್ ಅಲ್ಲಿ ದೀಪಕ್ ಕುಮಾರಿ ಅವರೊಂದಿಗಿನ ಮಾತುಕತೆಯನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ದೀಪಕ್ ಕುಮಾರಿ ಅವರೇ, ನಿಮ್ಮ ಅಣ್ಣ ನಡೆಸ್ತಾ ಇದ್ದಂತಹ ಬಿಸ್ನೆಸ್ಗೆ ನೀವು ಕೈ ಜೋಡಿಸಿದ ನಂತರ ಅದಕ್ಕೆ ಯಶಸ್ಸಿನ ಮತ್ತೊಂದು ಗರಿ ಸೇರ್ಕೊಳ್ತು ಅಂತ ಅನ್ಸುತ್ತೆ. ತುಂಬಾ ಬೇರೆ ಬೇರೆ ರಂಗದಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನೀವು ಕೊಟ್ಟಿದ್ದೀರಿ. ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದಂತಹ ವಿಷಯ ಯಾವ್ದಾದ್ರು ಇದೆಯಾ? ಅದ್ರ ಬಗ್ಗೆ ಹೌದು ಮೇಡಮ್. ಲೈಕ್ ಇವಾಗ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಬಿಫೋರೇ ಹೋಗಿ ಒಂದು ಪ್ಲೇಸ್ ಇರ್ಬೋದು, ಆ ಫುಡ್ಡು ಅವ್ರು ಕೇಳ್ತಾರೆ. ಲೈಕ್ ವೆರೈಟೀಸ್ ಆಫ್ ಫುಡ್ಡಿಗೆ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಬಾರ್ದು, ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಬಾರ್ದು, ಇದೆಲ್ಲ ಇರುತ್ತೆ. ನಮಗೆ ಬಿಫೋರೇ ಇವಾಗ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಮಗೆ 1 ವೀಕ್ ಬಿಫೋರೇ ಎಲ್ಲ ಇನ್ಫಾರ್ಮ್ ಮಾಡಿ, ನಮ್ಮ ಜೊತೆ ಮೀಟಿಂಗ್ ತೊಗೊಂಡು ನಾವು ಆ ಪ್ಲೇಸ್ ಅಂತ ಚೂಸ್ ಮಾಡಿ, ಮತ್ತು ಅವ್ರಿಗೆ ಕೊಡೋ ಸರ್ವಿಸಿಂದ ಹಿಡಿದು, ಲೈಕ್ ವೆಲ್ಕಮ್ ಡ್ರಿಂಕ್ಸಿಂದ ಹಿಡಿದು, ಲೈಕ್ ಬೀಡ ಐಸ್ ಕ್ರೀಮ್ವರೆಗೂ ಅವ್ರು ಏನು ಹೇಳಿರ್ತಾರೋ ಅದರಲ್ಲಿ ಆಜುಬಾಜು ಇಷ್ಟು ಕೂಡ ಚೇಂಜಸ್ ಆಗಬಾರ್ದು. ತುಂಬ ಒಂದು ಸ್ವಲ್ಪ ಇದಂದ್ರೂ ಅವರು ನಮಗೆ ಎಷ್ಟು ಹೆಂಗೆ ಅಂದರೆ ಪ್ರೈಸ್ ಮಾತಾಡಿರೋದೇ ಬೇರೆ ಇದ್ರೂ ಅವ್ರಿಗೆ ಪೇಮೆಂಟ್ ಮಾಡೋ ಟೈಮಲ್ಲಿ ಬೇರೆನೇ ಇದು ಮಾಡಿಬಿಡ್ತಾರೆ. ಸೊ ಲೈಕ್ ಆ ಥರದ್ದೆಲ್ಲ ತುಂಬ ನಡೆದಿದೆ, ತುಂಬ ಇನ್ಸಿಡೆಂಟ್ಗಳು ಆಗುತ್ತೆ. ಸೊ ಅದನ್ನೆಲ್ಲ ತುಂಬ ನಿಭಾಯಿಸಬೇಕು, ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ತುಂಬಾ ಪ್ರೊಫೆಷನಲಿಸಂ ಬೇಡುವಂತ ಒಂದು ಪ್ರೊಫೆಷನ್ ಇದು. ಹೌದು. ಮತ್ತೆ ನಮಗೆ ಈ ಫೀಲ್ಡ್ ತುಂಬಾ ಇದಿದೆ ಮೇಡಮ್, ಫೈಟ್ ಇದೆ, ಕಾಂಪಿಟೇಷನ್ ಇದೆ. ಗೊತ್ತಲ್ವಾ ನಿಮಗೆ, ಈ ಕ್ಯಾಟರಿಂಗ್ ಅಂದ್ರೆ ತುಂಬಾ ಇದ್ದಾರೆ. ನಮ್ಮ ಫುಡ್ ಟೇಸ್ಟ್ ವೈಸ್ ಅಲ್ಲಿ ನಾವು ಇದನ್ನ ಸ್ಕಿಲ್ ಮಾಡಬೇಕು.
ಹೌದು, ಟೇಸ್ಟ್ ವೈಸ್ ಒಂದು, ಮತ್ತೆ ಇನ್ನೊಂದೇನು ಅಂತಂದ್ರೆ ಅವರ ನಿರೀಕ್ಷೆ ಏನಿರುತ್ತೆ ಅದನ್ನ ಮೀಟ್ ಮಾಡ್ಬೇಕು ನೀವು. ಎಕ್ಸ್ಪೆಕ್ಟೇಷನ್ಸ್ ನೀವು ಮೀಟ್ ಮಾಡಿದಾಗಷ್ಟೇ ಮತ್ತೆ ಮತ್ತೆ ಅವರು ನಿಮ್ ಹತ್ರ ಬರ್ತಾರೆ ಅಲ್ವಾ. ಅವರು ಕೊಟ್ಟಂತಹ ಮೆನುಗಿಂತ ಇನ್ನೂ ಒಳ್ಳೆ ಕ್ವಾಲಿಟಿ, ಇನ್ನೂ ಒಳ್ಳೆ ಚೆನ್ನಾಗಿರೋ ಮೆನು ನೀವು ಕೊಡಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಎಕ್ಸ್ಪೆಕ್ಟೇಷನ್ ಬೇರೆನೆ ಇತ್ತು ಅಂತ ಆದ್ರೆ ಅವ್ರು ಕೇಳಿದೊಂದು ನೀವು ಕಳ್ಸಿದೊಂದು ಐಟಮ್ ಆಗ್ಬಿಟ್ರೆ, ಇಲ್ಲ ಅಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಬಡಿಸ್ಬೇಕಾದ್ರೆ ಯಾರೋ ಏನೋ ಒಂದ್ ಸ್ವಲ್ಪ ಮುಖ ಸಣ್ಣಗ್ ಮಾಡ್ಕೊಂಡ್ರು ಅಂತ ಜಾಸ್ತಿ ಬಡಿಸಿದ್ರು, ಕಡಿಮೆ ಬಡಿಸಿದ್ರು, ಒಂದ್ ಐಟಮ್ ಶಾರ್ಟೇಜ್ ಬಂತು, ಈ ತರಹ ಅದು ಕೇಳೋದಕ್ಕೆ ಸಣ್ಣ ಪುಟ್ಟ ವಿಷಯ ಅಂತ ಅನ್ನಿಸ್ಬಹುದು. ಆದ್ರೆ ಹೊಟ್ಟೆ ಸಮಾಚಾರಕ್ಕೆ ಬಂದಾಗ ಎಲ್ಲರೂ ಸ್ವಲ್ಪ ಹಾರ್ಷ್ ಆಗ್ಬಿಡ್ತಾರೆ. ಆಕ್ಚುಲಿ ಆ ತರ ನಡೆಯೋದಕ್ಕೆ ನಾವು ಅದು ಬಿಡಲ್ಲ. ಯಾಕಂದ್ರೆ ನಾವು ಕೊಡ್ಬೇಕಾದ್ರೆ ಬಿಫೋರ್ ಒಂದು 25-30 ಫುಡ್ ಎಕ್ಸ್ಟ್ರಾನೇ ನಾವು ಕೊಡ್ತೀವಿ ಯಾವಾಗ್ಲೂ. ನಮ್ಮ ಕೇಟರಿಂಗ್ ಸ್ಪೆಷಲ್ಲೇ ಅದು. ಈಗ ನೀವು ಒಂದು 250 ಅಂತ ನೀವು ಆರ್ಡರ್ ತಗೊಂಡಿರ್ತೀರಾ, ನಾವು 250 ಕೊಡಲ್ಲ, ಎಬೋ 25 ಎಕ್ಸ್ಟ್ರಾನೇ ನಾವು ಕೊಡ್ತೀವಿ. ನಾವು ಅದಕ್ಕೆ ಚಾರ್ಜಸ್ ಮಾಡಲ್ಲ, 300 ನಾವು ಕೊಡ್ತೀವಿ ಫುಡ್. ನೋಡಿದ್ರ ನಿಮ್ಮ ಬಿಸ್ನೆಸ್ ನ ಗುಟ್ ನ ಬಿಟ್ಕೊಡಲ್ಲ ಅಂತಾರೆ, ಆದ್ರೆ ಬಿಟ್ಕೊಟ್ಬಿಟ್ರಿ ನೀವು. ಕೈ ದೊಡ್ಡದು, ಅನ್ನಪೂರ್ಣೇಶ್ವರಿ ಕೈ. ಇವಾಗ ಅವರು 250 ನಮಗೆ ಆರ್ಡರ್ ಮಾಡಿದ್ರೆ ನಾವು 300 ಫುಡ್ ಕೊಡ್ತೀವಿ ಮ್ಯಾಮ್. 20-25 ಎಕ್ಸ್ಟ್ರಾ ನಾವು ಕೊಟ್ಟಿರ್ತೀವಿ ಮ್ಯಾಮ್. ಅದು ಒಂಥರ ಗ್ರಾಹಕರಿಗೆ ತೃಪ್ತಿಯನ್ನ ಕೊಡುತ್ತೆ. ಆಕ್ಚುಲಿ ಆಲ್ಮೋಸ್ಟ್ ಕೆಲವು ಕಸ್ಟಮರ್ ಏನ್ ಮಾಡ್ತಾರೆ, ನೀವು 300 ಕೊಡ್ತಿರಲ್ಲ, ನಾವು 250 ಬೇಡ, ಒಂದು 200 ಕೊಟ್ಬಿಡಿ, ನೀವು 50 ಮ್ಯಾನೇಜ್ ಮಾಡ್ತಿರಲ್ಲ. ಸೊ ಅದು ಆಕ್ಚುಲಿ ರಿವೀಲ್ ಆದ್ಮೇಲೆ ಆತರ ಹೇಳ್ತಾರೆ ಅವರು, ನಾವು ಎಕ್ಸ್ಟ್ರಾ ಫುಡ್ ಕೊಡ್ತೀವಿ, ಡೋಂಟ್ ವರಿ ಅಂತ ಹೇಳ್ಬಿಡ್ತೀವಿ. ಬಿಫೋರ್ ನಾವು ಅವ್ರಿಗೆ ಹೇಳಿರ್ತೀವಲ್ವಾ. ಸೊ ನಾವು ಮೊದಲೇ ಹೇಳಿರ್ತೀವಿ, ಯಾಕಂದ್ರೆ ಅವ್ರು 300 ಮಾಡೋದು, ಅಲ್ಲಿ ಕಡಿಮೆ ಪೀಪಲ್ಸ್ ಬಂದಾಗ ಅವ್ರಿಗೆ ವೇಸ್ಟ್ ಆಗಬಾರ್ದು ಫುಡ್. ಸೊ ಅದೆಲ್ಲ ಇರುತ್ತಲ್ವಾ. ನಾವು ಬಿಫೋರ್ ಒಂದು 20-25 ಎಕ್ಸ್ಟ್ರಾ ಇರುತ್ತೆ, 30 ಫುಡ್ ಎಕ್ಸ್ಟ್ರಾ ಕೊಡ್ತೀವಿ. ಕೆಲವೊಂದ್ ಕಡೆ ನಮಗೆ ತುಂಬಾ ಬೇಕಾದವ್ರು ಅಂದ್ರೆ ನಾನು ಒಂದು ರೀಸನಬಲ್ ಪ್ರೈಸ್ ಅಲ್ಲೂ ಕೊಡ್ತೀನಿ. ಸೊ ಅದೆಲ್ಲ ಕಾಮನ್ ನಡೀತಾ ಇರುತ್ತೆ ಮ್ಯಾಮ್. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದನ್ನ ತುಂಬಾ ವ್ಯಾವಹಾರಿಕವಾಗಿ ನೋಡೋದಕ್ಕಾಗೋದಿಲ್ಲ. ತೀರಾ ಬಿಸ್ನೆಸ್ ದೃಷ್ಟಿಯಿಂದ ಯಾರು ಕೂಡ ಅಡಿಗೆ ಬಿಸ್ನೆಸ್ ಅಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇದು ಮನಸ್ಸು ಮುಟ್ಟೋ ವಿಚಾರ, ಮನಸ್ಸು ತಲುಪುವಂತಹ ವಿಚಾರ. ಹಾಗಾಗಿ ನೀವು ಬಂದವ್ರಿಗೆ ನೀವು ನಿಮ್ಮ ಕಿಚನ್ ವಿಸಿಟ್ ಮಾಡಿಸೋಂಥದ್ದಿರಬಹುದು, ನೀವು ಅವತ್ತು ಪ್ರಿಪೇರ್ ಮಾಡಿದಂತ ಫುಡ್ ನ ಟೇಸ್ಟ್ಗೆ ಕೊಡುವಂಥದ್ದಿರ್ಬೋದು. ಇದಕ್ಕೆಲ್ಲ ದುಡ್ಡಿನ ಲೆಕ್ಕಾಚಾರ ಹಾಕೋದಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಾವು ಟೇಸ್ಟಿಂಗ್ ಕೇಳಿದ್ರೆ ಇವಾಗ ಎಲ್ಲಿ ಕೇಳಿದ್ರು ನಾವು ಒಂದು ಅವರಿಗೆ ಟೇಸ್ಟಿಂಗ್ ಕಳಿಸ್ಕೊಡ್ಬೇಕಾಗತ್ತೆ. ಈಗ ನೆಕ್ಸ್ಟ್ ನಮ್ದು ಒಂದು ಏನೋ ಈವೆಂಟ್ ಇದೆ, ಇಲ್ಲ ಒಂದು ಫಂಕ್ಷನ್ಸ್ ಇದೆ, ನೀವು ಫುಡ್ ಟೇಸ್ಟಿಗೆ ಕೊಡಿ ಅಂದ್ರೆ ನಾವು ಕಳಿಸ್ಕೊಡ್ತೀವಿ ಮೇಡಮ್. ಖಂಡಿತ ಅದು ನಮ್ಮ ಫೆಸಿಲಿಟಿ, ಅದಕ್ಕೆಲ್ಲ ಏನು ಚಾರ್ಜಸ್ ಇರಲ್ಲ. ಇದುವರೆಗೂ ನೀವು ತುಂಬಾ ದೊಡ್ಡ ಇವೆಂಟ್ ಒಂದನ್ನು ಮಾಡಿದೀವಿ ಅಂದ್ರೆ ಅದು ಎಷ್ಟು ಜನರಿಗೆ ಮಾಡಿದ್ದೀರಿ ನಿಮ್ಮ ಕೇಟರಿಂಗ್? 4000-5000 ವರೆಗೂ ಮ್ಯಾರೇಜ್ ಮಾಡಿದೀವಿ ಮ್ಯಾಮ್. ಹೌದಾ? ಮ್ಯಾರೇಜ್ ಎಲ್ಲ ತಗೊಂಡು ಮಾಡಿದೀವಿ ಮ್ಯಾಮ್, ನಡ್ಸ್ಕೊಡ್ತೀವಿ. 4,000 5,000 ಮತ್ತೆ ಈ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಕೊಡ್ತೀವಿ. ನಮಗೆ ತುಂಬಾ ಈ ಕಡೆ ಸ್ವಲ್ಪ ಸಪೋರ್ಟಿಂಗ್ ರಾಜಕೀಯ ವ್ಯಕ್ತಿಗಳದ್ದು ಸ್ವಲ್ಪ ಕಾಂಟ್ಯಾಕ್ಟ್ ಇದೆ, ಅವರಿಗೂ ಕೊಡ್ತೀವಿ. ಸೊ ನಾ ಕೂಡ ಒಂದು ಸಮಾಜ ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಮಹಿಳಾ ಸಮಾಜ ಇದ್ರಲ್ಲೂ ಕೂಡ ಇದ್ದೀನಿ ನಾನು. ಸೊ ಅಲ್ಲೂ ಕೂಡ ಎಲ್ಲ ಇದು ಸರ್ವಿಸ್ ಕೂಡ ಇದೆ. ಸೊ ಅಲ್ಲಿ ಒಂದು ಮೆಂಬರ್ ಕೂಡ ನಾನು, ಅಲ್ಲಿ ಕೂಡ ಒಂದು ಮೆಂಬರು. ಸೊ ಆ ತರ ಎಲ್ಲ ಕಡೆನೂ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರುತ್ತೆ ಮ್ಯಾಮ್. ಖಂಡಿತ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಜೊತೆಗೆ ನಾವು ಮಾತುಕತೆಯನ್ನ ಮುಂದುವರಿಸ್ತೀವಿ ಮತ್ತೊಂದು ಹಾಡಿನ ನಂತರ. ಈಗ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಅನ್ನುವಂಥ ಗೀತೆ ಒಗ್ಗರಣೆ ಚಿತ್ರದಿಂದ ಕೇಳಿಸ್ತಾ ಇದ್ದೀವಿ. ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ, ಜಯಂತ್ ಕೈಕಿಣಿ ಅವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ ಸಂಯೋಜನೆ. ಸ್ನೇಹಿತರೆ, ನೀವು ಕೂಡ ದೀಪಕ್ ಕುಮಾರಿ ಅವರಿಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಪ್ರಶ್ನೆ ಏನಿದ್ರೂ ಕೂಡ ಕಳಿಸ್ಕೊಡ್ಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಎಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಕಾಮರ್ಸ್ ಕಾರ್ನರ್ ಅಲ್ಲಿ ದೀಪಕ್ ಕುಮಾರಿ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ದೀಪಕ್ ಕುಮಾರಿ ಅವರೇ, ಒಂದು ಕಡೆ ಉದ್ಯೋಗಸ್ಥರಾಗಿದ್ರಿ ನೀವು, ಅದಾದ್ಮೇಲೆ ನೋಡಿದ್ರೆ ಅಣ್ಣನ ಬಿಸ್ನೆಸ್ಗೆ ಕೈ ಜೋಡಿಸಿದ್ರಿ, ಇವಾಗ ಸೋಷಿಯಲ್ ಸರ್ವಿಸ್ ಕಡೆಗೂ ಕೂಡ ಮುಖ ಮಾಡಿದ್ದೀರಿ. ಇಷ್ಟಕ್ಕೆಲ್ಲ ಕೂಡ ನಿಮಗೆ ಇನ್ಸ್ಪಿರೇಷನ್, ಜೀವನದಲ್ಲಿ ಒಬ್ಬ ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರಾ? ಹೌದು, ರೋಲ್ ಮಾಡೆಲ್ ಅಂತ ತಗೊಳ್ಳೋದಾದರೆ ನನಗೆ ಆ್ಯಕ್ಚುಲಿ ನಾನು ಆಫ್ಟರ್ ಮ್ಯಾರೇಜು ನನ್ನ ಏನು ವರ್ಕ್ ಮಾಡ್ತಾ ಇದೆ ಅದೆಲ್ಲ ಸ್ಟಿಲ್ ಒಂದು 6 to 7 years ಮಗು ಒಂದು ಆದಮೇಲೆ ಮನೆ, ಒಂದು ಫ್ಯಾಮಿಲಿ, ಒಂದು ಕಿಚನ್ ಅಂತ ಅಲ್ಲೇ ಸೀಮಿತವಾಗಿಬಿಟ್ಟಿದ್ವಿ. 6-7 ವರ್ಷ ಕೆಲಸ ಮಾಡಿದ್ರು ಹೊರಗಡೆ ಹೋಗಿ ನಾವು ಹೇಗೆ ಒಂದು ಸ್ಟೆಪ್ ಹೊರಗಡೆ ಹೋಗ್ಬೇಕನ್ನೋದು ಕೂಡ ನಾನು ಯೋಚನೆ ಕೂಡ ಇನ್ನೂ ಮಾಡಿರಲಿಲ್ಲ ನಾನು. ಸೊ ನನಗೆ ನನ್ನ ಸಂಬಂಧಿಕರು ಒಬ್ಬರು ಒಂದು ಮಹಿಳಾ ಸಮಾಜಕ್ಕೆ ನನ್ನನ್ನು ಜಾಯಿನ್ ಮಾಡಿಸಿ, ಸೊ ಅಲ್ಲಿ ನಾನು ಯಾವಾಗ ಹೋಗ್ತಾ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ಸ್ನ ಮತ್ತು ಜನಗಳನ್ನ ನೋಡಿ, ಅವರು ಒಂದು ಹೇಗೆ ವೇದಿಕೆಗಳ ಮೇಲೆ ಮಾತಾಡಿ ಅವ್ರದ್ದು ಏನು ಬಿಸ್ನೆಸ್ಗಳಿದೆ, ಸೊ ಅವ್ರದ್ದು ಅವ್ರು ಏನೇನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ರು, ಕೆಲವೊಂದೆಲ್ಲ ತಿಳ್ಕೊಳ್ಳೋದು ತುಂಬ ಇತ್ತು. ಈ ಮಹಿಳಾ ಸಮಾಜಕ್ಕೆ ಒಂದು ಏನು ಮೆಂಬರ್ಶಿಪ್ ಆದಮೇಲೆ ಆಲ್ಮೋಸ್ಟ್ ನಾನು ಒಂದು ಏನೋ ಮಾಡಲೇಬೇಕು ಸಾಧನೆ ಅನ್ನೋದು ಒಂದು ನನಗೆ ಇದಾಯಿತು.
ಒಂದು ರೀತಿಲಿ ಹೇಳ್ಬೇಕಂದ್ರೆ ನನಗೆ ಅವರೇ ಇನ್ಸ್ಪಿರೇಷನ್ನು. ನನ್ನನ್ನು ಅಲ್ಲಿ ಜಾಯಿನ್ ಮಾಡಿ ನನ್ನ ಒಬ್ಬರು ಸಂಬಂಧಿಕರು. ಸೊ ಅಲ್ಲಿಂದ ನನ್ನ ಕೆರಿಯರ್ ಏನಾದರೂ ಒಂದು ನಾನು ಮಾಡಬೇಕು, ಇಷ್ಟಕ್ಕೆ ಸೀಮಿತ ಇಟ್ಕೋಬಾರ್ದು, ಮದುವೆ ಮಕ್ಕಳು ಮನೆ, ಮತ್ತು ನನಗೆ ಮನೆಯಲ್ಲೂ ಸಪೋರ್ಟ್ ಮಾಡಿದ್ರು ನನ್ನ ಹಸ್ಬೆಂಡು. ಸೊ ಅಷ್ಟರ ಹೊತ್ತಿಗೆ ನಿಮ್ಮ ಬ್ರದರ್ ಮಾಡ್ತಾ ಇದ್ರಲ್ಲ, ಇದನ್ನೇ ನೀನು ಜೊತೆಲಿ ಇದು ಮಾಡ್ಕೊಂಡು ಹೋಗು, ಸೊ ಕಂಟಿನ್ಯೂ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ಹೊರಗಡೆ ವರ್ಕ್ ಮಾಡಿದ್ರೆ ಸೊ ಮನೇನೂ ಮ್ಯಾನೇಜ್ ಮಾಡಿ ಹೊರಗಡೆ ಮ್ಯಾನೇಜ್ ಮಾಡಿ ಎರಡೂ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ. ಅದರಿಂದ ಮತ್ತೆ ಮಗನೂ ಸಪೋರ್ಟ್ ಮಾಡ್ದ, ನನ್ನ ಮಗ ಸೆಕೆಂಡ್ PU. ಸೊ ಅವನು ಕೂಡ ಸಪೋರ್ಟ್ ಮಾಡ್ದ. ಯಾಕಂದರೆ ಇವಾಗ ಹೊರಗಡೆ ಟೈಮಲ್ಲಿ ಇರಬೇಕಾದ್ರೆ ಮೇಯ್ನ್ ಬೇಕಾಗಿರೋದೇ ಗಂಡ ಮಕ್ಕಳು ಸಪೋರ್ಟ್ ಮನೆಯಲ್ಲಿ. ಸೊ ಅವ್ರ ಸಪೋರ್ಟಿಂಗು ನನಗೂ ತುಂಬ ಇದೆ. ಸೊ ಅದರಿಂದ ಹೊರಗಡೆ ಏನೇನು ಪ್ರಪಂಚ ನೋಡ್ತಾ ಕಲಿತಾ ಇದು ಮಾಡ್ಬೋದು, ಮನೆಯಲ್ಲೂ ಅವ್ರ ಸಪೋರ್ಟಿಂಗ್ ಇದ್ದರೆ, ಮತ್ತು ಹೊರಗಡೆ ಫ್ರೆಂಡ್ಸು ಅವರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನೇ ಇದ್ರೂ ನನಗೆ ಹೆಲ್ಪ್ ಮಾಡ್ತಾರೆ. ತುಂಬ ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ನನ್ನ ಸುತ್ತಮುತ್ತ ಜನಗಳು ನನಗೆ ಒಂದು ಏನು ಪಾಸಿಟಿವ್ ಇದು ಕೊಡ್ತಾ ಇದ್ದಾರೋ ಅದೇ ನನಗೆ ಒಂದು ಆತ್ಮಸ್ಥೈರ್ಯ. ನಾವ್ ಏನ್ ಯೋಚನೆ ಮಾಡ್ತೀವಿ ಅಂತ ಜನರನ್ನೇ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತಿರ್ತೀವಿ ಅಂತ ಅನ್ಸುತ್ತೆ. ಬಹುಶಃ ನಿಮ್ಮಲ್ಲಿದ್ದಂತಹ ಒಂದು ಪಾಸಿಟಿವ್ ಸ್ಪಿರಿಟ್, ನಾನು ಒಳ್ಳೇದನ್ನ ಮಾಡಬೇಕು, ಸಾಧಿಸಬೇಕು, ಇದೇ ರೀತಿಯಾಗಿ ವೇದಿಕೆಯಲ್ಲಿ ನಿಂತು ಮಾತಾಡುವ ಮಟ್ಟಕ್ಕೆ ಏರ್ಬೇಕು ಅನ್ನೋಂಥ ಯೋಚನೆ ಇತ್ತಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಪ್ರತಿಯೊಂದು ಕೂಡ ಅವಕಾಶಗಳು ಕೂಡ ಸಿಗ್ತಾ ಹೋಯ್ತು. ನಿಮ್ಮ ಮನೆಯಿಂದಲೂ ಕೂಡ ಸಹಕಾರ ಸಿಗ್ತಾ ಹೋಯ್ತು. ಮತ್ತೆ ಸಿಕ್ಕಂತಹ ಸಹಕಾರವನ್ನ ನೀವು ಸದುಪಯೋಗ ಪಡಿಸ್ಕೊಂಡ್ರಿ ಅಲ್ವಾ? ಮನೆಯವರು ನೀನು ಮಾಡು ಅಂತ ಹೇಳಿದಾಗ ನಾನೊಬ್ಳೆ ಮಾಡಿದ್ದು ಅಂತ ನೀವು ಇವತ್ತಿಗೂ ಹೇಳ್ತಾ ಇಲ್ಲ, ಮನೆಯವರ ಸಹಕಾರವನ್ನ ನೆನಪಿಸ್ಕೊಳ್ತಾ ಇದ್ದೀರಿ. ಅಂದ್ರೆ ಯಾರಾದ್ರೂ ಕೊಟ್ಟಂತಹ ಸಹಾಯ ಇರಬಹುದು, ಮಾರ್ಗದರ್ಶನ ಇರಬಹುದು, ಇನ್ಸ್ಪಿರೇಷನ್ ಇರಬಹುದು, ಅದನ್ನ ಸ್ಮರಿಸೋದು, ಅದಕ್ಕೆ ಕೃತಜ್ಞತೆ ಸೂಚಿಸೋದು ಕೂಡ ನಮ್ಮನ್ನ ದೊಡ್ಡವರನ್ನಾಗಿ ಮಾಡುತ್ತೆ. ಕರೆಕ್ಟ್ ಮೇಡಮ್ ಅಲ್ವಾ? ಯಾಕಂದ್ರೆ ಈ ಪ್ಲೇಸ್ ಅಲ್ಲಿ ನಾನು ಇದೀನಿ ಅಂದ್ರೆ ಇವಾಗ ಇದಕ್ಕೆ ಇಷ್ಟಕ್ಕೆಲ್ಲ ಇವರ ಇದು ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವ್ರ ಸಪೋರ್ಟಿಂಗೇ ಆಗಲಿ, ನನ್ನ ಸುತ್ತಮುತ್ತಲ ಏನು ಜನಗಳು ನನಗೆ ಸಪೋರ್ಟ್ ಮಾಡಿದ್ರೋ, ಫ್ಯಾಮಿಲಿಯಿಂದ ಹಿಡಿದು, ಫ್ರೆಂಡ್ಸಿಂದ ಹಿಡಿದು, ನನ್ನ ಬ್ರದರಿಂದ ಹಿಡಿದು, ಸೊ ಎಲ್ಲದರಲ್ಲೂ ಮತ್ತೆ ಅವರೆಲ್ಲರಿಂದ ನೀವು ಇನ್ಸ್ಪಿರೇಷನ್ ತಗೊಂಡ್ರಿ, ಎಲ್ಲದರಿಂದ ನೀವು ಸಪೋರ್ಟ್ ತಗೊಂಡ್ರಿ. ಹಾಗೇನೆ ಇವತ್ತು ನಿಮ್ಮನ್ನ ನೋಡಿ ನಾನು ಕೂಡ ಹೀಗಾಗಬೇಕು ಅಂತ ಅನ್ಕೊಳ್ಳುವಂತ ಎಷ್ಟೋ ಹೆಣ್ಮಕ್ಳು ಇರ್ತಾರೆ ಅಲ್ವಾ? ಮಹಿಳಾ ಸಮಾಜಕ್ಕೆ ಎಂಟ್ರಿ ಕೊಟ್ಟಿದ್ದು ಒಂದು ರೀತಿ ನಿಮ್ಗೆ ಲೋಕಕ್ಕೆ ಎಂಟ್ರಿ ಕೊಟ್ಟ ಹಾಗೆ, ಹೊಸ ಜಗತ್ತಿಗೆ ತೆರೆದುಕೊಂಡ ಹಾಗೆ. ತುಂಬ ಜನ ಹೆಣ್ಮಕ್ಳು ಮಾಡುವಂಥ ಮಿಸ್ಟೇಕ್ ಅದು. ಅದರ ತನಕ ಕಾಲೇಜ್ ಡೇಸ್ ಇರಬಹುದು ಅಥವಾ ಸ್ಕೂಲ್ ಡೇಸ್ ಇರಬಹುದು, ಎಷ್ಟೋ ಆಕ್ಟಿವಿಟೀಸ್ ಅಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಸ್ಪೋರ್ಟ್ಸ್ ಇರಬಹುದು, ಪ್ರತಿಯೊಂದರಲ್ಲೂ ಅವ್ರನ್ನ ಗುರುತಿಸ್ಕೊಂಡಿರ್ತಾರೆ. ಆದ್ರೆ ಒಂದ್ಸಲ ಮದುವೆ ಆಯ್ತು, ಮಗು ಆಯ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕೌಟುಂಬಿಕ ಜವಾಬ್ದಾರಿ ನಿಭಾಯಿಸೋದ್ರಲ್ಲೇ ತುಂಬಾ ಬ್ಯುಸಿ ಆಗ್ಬಿಡ್ತಾರೆ. ಅವರಿಗೆ ಅಂತ ಪರ್ಸನಲ್ ಟೈಮ್, ಅವ್ರಿಗೆ ಅಂತ ಪರ್ಸನಲ್ ಆಸೆ ಕನಸು ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿರಲ್ಲ ಅನ್ಸುತ್ತೆ. ಒಂದೇ ಒಂದು ದಿನ ಈ ರೀತಿ ಮನೆಯಿಂದ ಆಚೆ ಕಾಲಿಟ್ಟು ಹೊಸ ಜಗತ್ತಿಗೆ ಮುಖ ಮಾಡಿ ನಿಂತು ಯೋಚನೆ ಮಾಡಿದ್ರೆ ಇಂಥ ಅದ್ಭುತಗಳು ಜರುಗತ್ತೆ ಅಂತ ಅನ್ಸುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಎಲ್ಲ ಮಹಿಳಾ ಶ್ರೋತೃಗಳಿಗೆ ನಾವು ಹೇಳೋಣ, ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಕನಸು ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮತ್ತೆ ಇವತ್ತಿಂದ ಕೆಲಸ ಶುರು ಮಾಡಿ. 6-7 ವರ್ಷದ ಹಿಂದೆ ನೀವು ಕೆಲಸ ಶುರು ಮಾಡಿದಾಗ ಬಹುಶಃ ನಿಮಗೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. 4-5 ಸಾವಿರ ಜನರ ಒಂದು ಮದುವೆ ಸಮಾರಂಭಕ್ಕೆ ಕೇಟರಿಂಗ್ ಕೊಡ್ತೀವಿ ನೀವು ಅಂತ ಅನ್ಕೊಂಡಿಲ್ಲ. ಅಷ್ಟು ದೊಡ್ಡ ಮಟ್ಟದ ನಾನು ಮ್ಯಾನೇಜ್ ಮಾಡ್ತೀನಿ, ನನ್ನ ಕೈಲಿ ಅದನ್ನ ನೆರವೇರಿಸಬಹುದು, ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಹೀಗೆ ಮೈಕ್ ಮುಂದೆ ಕೂತು ಕಾನ್ಫಿಡೆಂಟ್ ಆಗಿ ನಿಮ್ಮ ಒಂದು ಕೇಟರಿಂಗ್ ಸರ್ವಿಸ್ ಬಗ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ. ಇಲ್ಲ, ನಮ್ಮ ಪ್ರತಿ ಸಣ್ಣ 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 ಹೆಜ್ಜೆಗಳು ಹೇಗೆ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಇದೇ ಒಂದು ಉದಾಹರಣೆ. ನಿಮ್ ಜೊತೆ ಮಾತಾಡ್ತಾ ಇದ್ರೆ ಸಮಯ ಸರಿತಾ ಇರೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಲಿಸ್ನರ್ಸ್ ಮೆಸೇಜ್ ಕಡೆಗೂ ಕೂಡ ಗಮನ ಕೊಡೋಣ. ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಹಾಗೆ ಅಣ್ಣ ತಮ್ಮಂದಿರು ಮತ್ತೆ ಪತಿಯಾದವರು ಬೆನ್ನೆಲುಬಾಗಿ ನಿಂತ್ರೆ ಅವ್ರು ಏನೆಲ್ಲ ಸಾಧಿಸೋಕೆ ಸಾಧ್ಯ, ಏನೆಲ್ಲ ಹೆಸರು ಮಾಡೋದಕ್ಕೆ ಸಾಧ್ಯ, ಅದಕ್ಕೆ ಒಳ್ಳೆಯ ಉದಾಹರಣೆ ನೀವಾಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅರ್ಕೆರೆಯಿಂದ ಪಂಡಿತ ಚನ್ನಪ್ಪ ಸಾರವಾಡ ಅವರು. ಹಾಗೆ ಹರೀಶ್ ಅವರು ಹೇಳ್ತಾ ಇದ್ದಾರೆ, ಬಹುಶಃ ನಮಗೆ ತಾಳ್ಮೆ ಕಡಿಮೆ ಇರಬಹುದಾ ಅಂತ, ಅದಕ್ಕೇನೆ ಹೊರಗಡೆ ಹೋಟೆಲ್ಗೆ ಹೋಗೋದಿರಬಹುದು, ಕೇಟರಿಂಗ್ ಸರ್ವಿಸಸ್ ಇರಬಹುದು, ನಮಗೆ ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಯಾರು 10 ನಿಮಿಷ ಊಟ ಮಾಡೋದಕ್ಕೆ ಅರ್ಧ ಗಂಟೆ ಕಷ್ಟಪಡ್ತಾರೆ ಅಂತ ಯೋಚನೆ ಮಾಡ್ತಾರ ಜನ ಅಂತಿದ್ದಾರೆ. ಹಾಗೆ ಇನ್ನೊಬ್ರು ನಾಗಪತಿ ವಿ ಹೆಗ್ಡೆ ಸಾಗರದಿಂದ ಹೇಳ್ತಾ ಇದ್ದಾರೆ, ಸ್ವೀಟ್ಸ್ ಕೂಡ ನೀವೇ ರೆಡಿ ಮಾಡ್ತೀರಾ ಅಥವಾ ಸ್ವೀಟ್ ಸ್ಟಾಲ್ಸ್ ಇಂದ ತಗೊಂಡು ಬಂದು ಸಪ್ಲೈ ಮಾಡ್ತೀರಾ? ನಾವೇ ರೆಡಿ ಮಾಡ್ತೀವಿ ಮ್ಯಾಮ್, ಎಲ್ಲ ನಾವೇ ರೆಡಿ ಮಾಡ್ತೀವಿ. ಮತ್ತೆ ಇನ್ನೊಂದು ವಿಚಾರದ ಬಗ್ಗೆ ಹೇಳಿದ್ರಿ, ಕೆಲವೊಂದು ಕ್ಲೈಂಟ್ಸ್ ನಿಮ್ಗೆ ಹೇಳ್ತಾರೆ ಟೇಸ್ಟಿಂಗ್ ಪೌಡರ್ ಬಳಸಬೇಡಿ, ಆರ್ಟಿಫಿಷಿಯಲ್ ಕಲರ್ಸ್ ಬಳಸಬೇಡಿ ಅಂತ. ಇದು ಬರೀ ಕ್ಲೈಂಟ್ಸ್ ಹೇಳಿದ್ರೆ ಮಾತ್ರನಾ, ಇಲ್ಲಾಂದ್ರೆ ನಿಮ್ಮಲ್ಲಿ ಟೇಸ್ಟಿಂಗ್ ಪೌಡರ್ ಸಾಮಾನ್ಯವಾಗಿ ಅದೆಲ್ಲ ಕೆಲವೊಂದು ಚೈನೀಸ್ ಫುಡ್ಗೆ ಕೆಲವೊಂದಕ್ಕೆ ತುಂಬಾ ಬೇಕೇ ಬೇಕು ಅಂತ ಹೇಳಿದ್ರೆ ಅಷ್ಟೇ, ಅದರ್ವೈಸ್ ಅದನ್ನೇನು ಬಳಸೋದೇ ಇಲ್ಲ. ಅದರಲ್ಲೂ ನಿಮ್ಮಲ್ಲಿ ಸೌತ್ ಇಂಡಿಯನ್ ಫುಡ್ ಯಾವ್ದಾದ್ರು ತಗೊಂಡ್ರು ಅಥವಾ ನಾರ್ತ್ ಇಂಡಿಯನ್ ಫುಡ್ ಯಾವುದೇ ತಗೊಂಡ್ರು ನ್ಯಾಚುರಲ್ ಟೇಸ್ಟ್ ಬರೆಸ್ತೀರಿ. ಅಂದ್ರೆ ನಿಮ್ಗೆ ಇದಕ್ಕೆ ಸಪರೇಟ್ ಕುಕ್ ಮತ್ತೆ ಅದಕ್ಕೆ ಸಪರೇಟ್ ಕುಕ್ ಅಂತೆಲ್ಲ ಇಟ್ಕೊಂಡಿದ್ದೀರಾ? ಇದ್ದಾರೆ ಮೇಡಮ್, ಇದ್ದಾರೆ.
ಕುಕ್ ಮೇಯ್ನ್ ಅದೇ, ಯಾಕಂದ್ರೆ ನಮ್ಮ ಟೇಸ್ಟ್ ಫುಡ್ ಅಂದ್ರೆ ಕುಕ್ಕಲ್ಲೇ ಇರುತ್ತೆ ಎಲ್ಲ ತುಂಬಾ ಮೇಯ್ನ್. ಹೌದು. ಸೊ ನಾವು ಏನೇ ಮ್ಯಾನೇಜ್ಮೆಂಟ್ ಮಾಡಿದ್ರು ಅಲ್ಲಿ ಟೇಸ್ಟ್ ವೈಸ್ ನಾವು ಟೇಸ್ಟ್ ಕೊಟ್ರೇನೆ ನಮಗೆ ಜನಗಳು ಅಟ್ರಾಕ್ಷನ್ ಸಿಗೋದು, ಮತ್ತೆ ಆ ಟೇಸ್ಟ್ ಫುಡ್ಗೆನೆ ನಮಗೆ ಒಂದು ಏನೇ ಒಂದು ಫಂಕ್ಷನ್ಸ್ ಸಿಗ್ಬೇಕಂದ್ರೂ, ಒಂದು ಆರ್ಡರ್ ಸಿಗ್ಬೇಕಂದ್ರೂ ನಮ್ಮ ಫುಡ್ ಟೇಸ್ಟ್ಗೆನೆ ನಾವು ಒಂದು ಇದಿಟ್ಕೋಬೇಕು ಮೇಡಮ್. ಯಾಕಂದ್ರೆ ಅದನ್ನ ಚೇಂಜಸ್ ಮಾಡ್ಕೋಬಾರ್ದು ನಾವು ಯಾವತ್ತೂ. ಹೌದು. ನಿಮ್ಮಲ್ಲಿ ಒಟ್ಟು ಎಷ್ಟು ಜನ ಅಡಿಗೆ ಭಟ್ರನ್ನ ಇಟ್ಕೊಂಡಿದ್ದೀರಿ? ನಮ್ಮಲ್ಲಿ ಒಂದು 4 ಇದ್ದಾರೆ ಮೇಡಮ್. 4 ಜನ. 4 ಜನ ಇದ್ದಾರೆ. ಆಮೇಲೆ ನೀವು ಆಗ್ಲೇ ಮಾತಾಡ್ತಾ ಹೆಲ್ಪಿಂಗ್ ತುಂಬಾ ಇದ್ದಾರೆ. 4 ಜನ ಮೇನ್ ಕುಕ್ ಇದ್ದಾರೆ. ಸಪೋರ್ಟಿಂಗ್ ಗೆ ಏನಿಲ್ಲ ಅಂದ್ರೆ ಒಂದು 15 ಪೀಪಲ್ಸ್ ಇದ್ದಾರೆ. 15 ಜನ ಇದ್ದಾರೆ. ಮತ್ತೆ ಬೆಂಗಳೂರಿನ ಸುತ್ತಮುತ್ತಕ್ಕೆ ಎಲ್ಲ ಕಡೆಗೂ ನೀವು ಕೊಡ್ತೀರಿ ಕೇಟರಿಂಗ್ ಸರ್ವಿಸಸ್ ನ ಅಲ್ವಾ? ಅಕಸ್ಮಾತ್ ಇವಾಗ ಬೇರೆ ಬೇರೆ ಊರಿಂದ ಏನಾದ್ರೂ ನಿಮ್ಗೆ ಕೇಟರಿಂಗ್ ಆರ್ಡರ್ಸ್ ಬಂತು ಅಂತಂದ್ರೆ ಅಲ್ಲಿಗೆ ಕೇಟರಿಂಗ್ ಸರ್ವಿಸ್ ಕೊಡಲ್ಲ, ಬದಲಾಗಿ ನಿಮ್ಮವರೇ ಅಲ್ಲಿ ಹೋಗಿ ಅಡಿಗೆ ಮಾಡ್ಕೊಟ್ಟು ಬರ್ತಾರೆ. ಏನು ಅವರು ಎಲ್ಲ ಅವ್ರದ್ದು ಏನೋ ಥಿಂಗ್ಸ್ ಇರುತ್ತೆ ಅವರೇ ಬೈ ಮಾಡಿ ಕೊಡ್ತಾರೆ ನಮಗೆ. ಸೊ ನಾವು ಅಲ್ಲಿ ಅವ್ರಿಗೆ ಏನಿರುತ್ತೆ ಒಂದು ಇದು ಮಾತಾಡ್ಕೊಂಡಿರ್ತಾರೆ ಅವರು, ಅವರೇ ಬೈ ಮಾಡಿ ಕೊಡ್ತಾರೆ. ಸೊ ಅದರ್ವೈಸ್ ಅಲ್ಲೇ ನಾವೇ ಹೋಗಿ ಬೈ ಮಾಡೋದಿದ್ರೆ ನಮಗೆ ಅಮೌಂಟ್ ಪೇ ಮಾಡ್ತಾರೆ. ಸೊ ನಾವಲ್ಲಿ ಅವ್ರದ್ದು ಏನಿರುತ್ತೋ A to Z ಕಂಪ್ಲೀಟ್ ಆರ್ಡರ್ ತಗೊಂಡು. ಈ ತರ ಬೆಂಗಳೂರು ಆಚೆಗಿನ ಆರ್ಡರ್ಸ್ ಕೂಡ ತುಂಬಾ ಬಂದಿದೆ, ಬರ್ತಾ ಇರುತ್ತೆ. ಹಾಗಿದ್ರೆ ಬೆಂಗಳೂರಲ್ಲಿ ಮಾತ್ರ ಅಂತ ಯಾರು ಅನ್ಕೊಳ್ಳೋ ಇಲ್ಲ, ಹೊರಗಡೆನೂ ತಗೊಳ್ತೀವಿ ಮೇಡಮ್. ಇವಾಗ ಇಡೀ ಕರ್ನಾಟಕದಾದ್ಯಂತ ಮಾಡ್ತಿದ್ದೀರಾ? ಇಡೀ ಕರ್ನಾಟಕದಾದ್ಯಂತ ಎಲ್ಲೇ ಆರ್ಡರ್ ಬಂದ್ರು ಹೋಗಿ ಮಾಡ್ಕೊಟ್ಟು ಬರ್ತಾರೆ. ವಾವ್, ಖಂಡಿತ. ಮತ್ತೆ ತಿಂಗಳಲ್ಲಿ ಸುಮಾರು ಎಷ್ಟು ಆರ್ಡರ್ ಇರುತ್ತೆ? ಇದು ಬರೀ ಕುತೂಹಲದ ಪ್ರಶ್ನೆ ಅಂತ ಹೇಳಕ್ಕಾಗಲ್ಲ. ಒಂದು 6 ತಿಂಗಳು ಇರುತ್ತೆ, 6 ತಿಂಗಳು ಲೋನು ಆಗುತ್ತೆ. ಈ ಮದ್ವೆ ಸೀಸನ್ಗಳಲ್ಲಿ ಕೆಲವೊಂದು ಸೀಸನ್ಗಳಲ್ಲಿ ಹೆವಿ ಇರುತ್ತೆ. ಪ್ರತಿ ದಿನ ಕುಕ್ ನಡೀತಾನೆ ಇರುತ್ತೆ, ನಮ್ದು ಸ್ಟಾಪೇ ಇರಲ್ಲ. ಸೊ ಬೇರೆ ಬೇರೆ ಇದೊಂದು ಹಲ್ದಿನಾನು ಇವಾಗ ನಮ್ದು ಇನ್ನ ಬೇರೆ ಬೇರೆ ಏನೋ ಅಪ್ರೋಚಿಂಗ್ ಬರ್ತಾ ಇದೆ. ಸೊ ಅದನ್ನು ಎಲ್ಲ ನಾವು ಸ್ವಲ್ಪ ಎಲ್ಲ ಹೋಲ್ಡಲ್ಲಿ ಇಟ್ಟಿದ್ದೀವಿ. ನೋಡೋಣ ಹೇಗೆ ನಾವು ಅಂತ ಯೋಚನೆ ಮಾಡಬೇಕು. ಬೇರೆ ಕಂಪನಿಗಳಿಂದ ನಮಗೆ ಎವ್ರಿ ಡೇ ಫುಡ್ ಬೇಕು ಅಂತೆಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ಏನಾದರೂ ಟೆಂಡರ್ ತಗೊಳ್ಳಿ ಅಂತ ಅದು ಕೂಡ ನಮಗೆ ಅಪ್ರೋಚಿಂಗ್ ಬಂದಿದೆ. ಅದೆಲ್ಲ ಸಿಕ್ಕಿದ್ರೆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗುತ್ತೆ. ಸೊ ಇನ್ನೂ ಒಳ್ಳೇದಾಗುತ್ತೆ ನಮಗೆ. ಸೊ ವೇಟಿಂಗ್ ಅಲ್ಲಿ ಇದೀವಿ. ಅದೇನಾದ್ರೂ ಸಿಕ್ಕಿದ್ರೆ ನಿಮ್ಗೆ ರೆಗ್ಯುಲರ್ ಆಗಿ ಕೆಲಸ ಅಂತ ಇದ್ದೇ ಇರುತ್ತೆ. ಅದು ಅದರ್ವೈಸು ಸಿಗುತ್ತೆ ನಮಗೆ. ಅದು ಪಾರ್ಟ್ ಆಫ್ ಅದ್ರೂ ನಮಗೆ ಎವ್ರಿ ಡೇ ಇದ್ದೇ ಇರುತ್ತೆ, ಒನ್ ಡೇನು ಕೂಡ ಮಿಸ್ಸಿಂಗ್ ಇರಲ್ಲ. ಸೊ ಅದು ಸಿಕ್ಕಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಹೌದು, ಆದ್ರೆ ಅದ್ ಸಿಕ್ಕಿದ್ರೆ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಸ್ಪಿರಿಟ್ ಇದೆಯಲ್ಲ, ಮ್ಯಾನೇಜ್ ಮಾಡ್ತೀವಿ ಮೇಡಮ್. ಎವ್ರಿ ಡೇ 5000 ಪೀಪಲ್ ಕೊಟ್ಟರು ಮ್ಯಾನೇಜ್ ಮಾಡ್ತೀವಿ ಮೇಡಮ್. ವಾವ್, ಮೇಡಮ್ ಖುಷಿ ಆಗತ್ತೆ. ಯಾಕೆಂದ್ರೆ ಹೆಣ್ಮಕ್ಳು ಇಂಥ ಒಂದು ಇಂಡಸ್ಟ್ರಿಗೆ ಕಾಲಿಡೋದು ಕಡಿಮೆ ಅಲ್ವಾ? ತೀರಾ ಇಲ್ಲ ಅನ್ನೋ ಹಾಗಿಲ್ಲ. ಸ್ವಲ್ಪ A to Z ನಮ್ದು ಏನೇ ಇದ್ರು ಸೊ ಅವ್ರದ್ದು ತುಂಬಾ ಇದೆ. ಅವ್ರ ನೇಮ್ ಪ್ರತಾಪ್ ಅಂತ. ಸೊ ಅವರಿಂದಾನೇ ಸ್ವಲ್ಪ ಇಷ್ಟೆಲ್ಲ ಒಂದು ಮಟ್ಟಕ್ಕೆ ಅಂದ್ರೆ ಅವರಿಂದಾನು ಅವರು ತುಂಬಾ ಸಪೋರ್ಟ್ ಇದ್ದಾರೆ. ಓಕೆ, ಇವಾಗ ನಾವು ಬರೀ ಮಾತಿನಲ್ಲಿ ಹೇಳ್ತಾ ಇರ್ತೀವಿ ಏನು ಅಂದ್ರೆ ಹೆಣ್ಣು ಗಂಡು ಸಮಾನ ಅಂತ, ಆದ್ರೆ ಆಚರಣೆಗೆ ತರಬೇಕಾದ್ರೆ ಎಷ್ಟೋ ಕಡೆ ಲ್ಯಾಕ್ ಆಗ್ಬಿಡುತ್ತೆ. ಇದೆಲ್ಲ ಹೆಣ್ಮಕ್ಳು ಮ್ಯಾನೇಜ್ ಮಾಡಕ್ ಆಗಲ್ಲ. ನೀವೇನಿದ್ರು ಅಡಿಗೆ ಮನೆ 4 ಜನ 10 ಜನ ಮನೆ ಮಟ್ಟಕ್ಕೆ ಮಾಡ್ತೀರಾ, ಹೊರಗಿಂದು ಅಂದ್ರೆ ನಿಮ್ ಕೈಲಾಗಲ್ಲ ಅಂತ ಹೇಳಿ ಮೂಲೆ ಗುಂಪು ಮಾಡೋರೇ ಹೆಚ್ಚು. ಆದ್ರೆ ನಿಮ್ಮ ಬ್ರದರ್ ಗಂಡು ಹೆಣ್ಣು ಸಮಾನ ಅನ್ನೋದನ್ನ ಬಾಯಿ ಮಾತಲ್ಲಿ ಹೇಳಿಲ್ಲ, ಕಾರ್ಯದಲ್ಲಿ ಸಾಧಿಸಿ ತೋರಿಸಿದಾರಲ್ವಾ. ಅವರ ಬಿಸ್ನೆಸ್ ಗೆ ಪಾರ್ಟ್ನರ್ ಆಗಿ ತಗೊಂಡು ನಿಮ್ಮ ಸಜೆಷನ್ಸ್ ಕೂಡ ಅವರ ಬಿಸ್ನೆಸ್ ಗೆ ಅಳವಡಿಸ್ಕೊಂಡು ಇವತ್ತು ನೀವು ಅವರ ಬಿಸ್ನೆಸ್ ನ ರಾಯಭಾರಿ ಆಗ್ಬಿಟ್ಟಿದ್ದೀರಿ, ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಿ ಅಲ್ಲ. ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀವಿ. ಮತ್ತೊಂದು ಹಾಡನ್ನ ಕೇಳೋಣ. ಬಡವರ ಮನೆ ಊಟ ರುಚಿಯಮ್ಮಿ ಅನ್ನುವಂತ ಗೀತೆ ಸೂರಪ್ಪ ಚಿತ್ರದ್ದು. ಈ ಹಾಡಿನ ನಂತರ ನಿಮ್ಮ ಮಾತುಕತೆ ಮುಂದುವರಿಯುತ್ತೆ. ದೀಪಾ ಅವರೇ, ದೀಪಾ ಕುಮಾರಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇದೀಗ ರಾಜೇಶ್ ಮತ್ತು ಚಿತ್ರ ಅವರು ಹಾಡಿರುವಂತಹ ಗೀತೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದೊಂದಿಗೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ದೀಪಾ ಕುಮಾರಿ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ದೀರಿ. ತುಂಬಾ ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಿ, ಖುಷಿ ಆಗ್ತಾ ಇದೆ. ಹರೀಶ್ ಅವರು ಹೇಳ್ತಾ ಇದ್ದಾರೆ ಚಳಿಗಾಲದಲ್ಲಿ ಖಾರ ಜಾಸ್ತಿ ಇಷ್ಟಪಡ್ತಾರೆ, ಬೇಸಿಗೆಯಲ್ಲಿ ಸಿಹಿ ಜಾಸ್ತಿ ಇಷ್ಟಪಡ್ತಾರೆ ಅಂತ. ಹೌದಾ ಮೇಡಮ್? ಆಕ್ಚುಲಿ ಅವ್ರು ಹೇಳ್ತಾರದ್ ನಿಜ ಮೇಡಮ್. ಹೌದು, ಕೆಲವೊಬ್ರು ಹೇಳ್ತಾರೆ ನಮಗೆ ಆಂಧ್ರ ಸ್ಟೈಲ್ ಬೇಕು, ಕೆಲವೊಬ್ರು ಸ್ಪೈಸಿ ಕಡಿಮೆ ಇಡಿ, ಆತರ ಎಲ್ಲ ಇರುತ್ತೆ. ಅವ್ರು ಹೇಳಿದ್ ನಿಜ ಆಕ್ಚುಲಿ. ಅಂದ್ರೆ ನೀವು ಅಡಿಗೆ ಮಾಡಿ ಕಳಿಸ್ತೀರಾ ಹಾಗಿದ್ರೆ? ಹೌದು, ಅವರಿಗೆ ಸ್ಪೈಸಿ ಜಾಸ್ತಿ ಬೇಕು ಅಂದ್ರೆ ನಾವು ಸ್ಪೈಸಿ ಕೊಡ್ತೀವಿ. ನಮಗೆ ಸ್ಪೈಸಿ ಬೇಡ. ಕೆಲವರು ಆನಿಯನ್ ಯೂಸ್ ಮಾಡಬಾರ್ದು, ಗಾರ್ಲಿಕ್ ಯೂಸ್ ಮಾಡಬಾರ್ದು, ಎವ್ರಿಥಿಂಗ್ ನಾವು ಇದ್ ಮಾಡ್ತೀವಿ ಮೇಡಮ್, ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ನಿಮ್ಗೆ ಎಲ್ಲಾ ವೆರೈಟಿ ಅಡಿಗೆನೂ ಮಾಡಕ್ ಬರುತ್ತೆ. ಆದ್ರೆ ಉಡುಪಿ ವೆರೈಟಿಯಲ್ಲಿ ಜಾಸ್ತಿ ಫೇಮಸ್ ನೀವು ಅಲ್ವಾ? ಮೈಸೂರು ಬೆಂಗಳೂರು ಭಾಗದ ಜನರು ಇಷ್ಟಪಡುವಂತ ಅಡಿಗೆನೂ ಮಾಡ್ತೀರಿ, ಉತ್ತರ ಕರ್ನಾಟಕ ಜನರ ಅಡಿಗೆಯನ್ನು ಕೂಡ ನೀವು ಕೇಟರ್ ಮಾಡ್ತೀರಿ. ಮತ್ತೆ ನಾವು ರೊಟ್ಟೀಸು ಮತ್ತೆ ಇದೆಲ್ಲ ಅಲ್ಲೇ ಪ್ರೆಸೆಂಟ್ ಆಗಿ ಮಾಡಿ ಲೈವ್ ಕೌಂಟರ್ ಇಡ್ತೀರಾ ನೀವು? ದೋಸೆ ಇರಬಹುದು, ರೊಟ್ಟಿ ಇರಬಹುದು, ಅದನ್ನೆಲ್ಲ ಕೂಡ ಲೈವ್ ಕೌಂಟರ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ,
ಮತ್ತೆ ಶಾಂತಾಚಾರ ಬಡಿಗೇರ ಅವರು ನಿಮ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು Thank you so ಶುಭ much. ಕೋರ್ತಾ ಇದ್ದಾರೆ. ನಿಮ್ಮ ಮಾತು ತುಂಬಾ ಸೊಗಸಾಗಿದೆ, ಹಾಗೇನೆ ನಿಮ್ಮ ಅಡುಗೆನೂ ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಗೊತ್ತಾಗ್ತಾ ಇದೆ ಮಾತಿನ್ಲೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ ಹಾಸನಬಾಳು ಶೃಂಗೇರಿಯಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೆ ನಾಗರಾಜರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ ಹೇಳಿದ್ದಾರೆ, ಒಬ್ಬರ ವಾಯ್ಸ್ ಸ್ವೀಟು ಮತ್ತೊಬ್ಬರ ಫುಡ್ ಸ್ವೀಟು, ತುಂಬಾ ಸೂಪರ್ ಟೇಸ್ಟಿ ಡಿಸ್ಕಷನ್ ಇದು ಅಂತ ಹೇಳ್ತಾ ಇದ್ದಾರೆ. ನೀವು ಇಷ್ಟೆಲ್ಲ ಜನರನ್ನ ಪ್ರತಿದಿನವೂ ಕೂಡ ಭೇಟಿ ಆಗ್ತಾ ಇರ್ತೀರಿ, ಎಷ್ಟು ಆರ್ಡರ್ಸ್ ನ ತಗೊಂಡಿರ್ತೀರಿ, ಆದ್ರೆ ಪ್ರತಿದಿನವೂ ಕೂಡ ಹೊಸ ದಿನ ಹೊಸ ಕಲಿಕೆ ಅಲ್ವಾ ನಿಮ್ಗೆ? ಹೌದು ಮೇಡಮ್, ಹೌದು. ಪ್ರತಿದಿನನೂ ಒಂದು ಬೇರೆ ಬೇರೆ ತರದ ವ್ಯಕ್ತಿಗಳನ್ನ ನಾವು ನೋಡ್ತೀವಿ, ಅವರಿಂದ ನಾವು ಕಲಿಯೋದು ತುಂಬಾ ಇರುತ್ತೆ, ಎಲ್ಲ ನಡ್ಕೊಳ್ತಾ ಇದೆ ತರ. ಒಟ್ಟಾರೆಯಾಗಿ ನಿಮ್ಗೆ ಅನ್ಸೋದು ಈ ಒಂದು ಕೇಟರಿಂಗ್ ಬಿಸ್ನೆಸ್ ನ ಶುರು ಮಾಡ್ಬೇಕು ಅಂತ ಯಾರೇ ಆಸ್ಪಿರೆಂಟ್ಸ್ ಇದ್ರೂ ಕೂಡ ಅವರಿಗೆ ನೀವು ಹೇಳ್ಬೇಕಾಗಿರುವಂತ ಮಾತೇನು? ನಿಮ್ ಕಡೆಯಿಂದ ಕೊಡುವಂತಹ ಪ್ರಾಮಾಣಿಕ ಸಜೆಷನ್ಗಳು ಏನು? ಏನೇ ಕೇಟ್ರಿನ್ ಅಂತ ಅಲ್ಲ, ಕೇಟ್ರಿನ್ ಬಿಸ್ನೆಸ್ ಅಂತಾನೆ ಅಲ್ಲ, ಸೊ ಮನೆಯಲ್ಲಿ ಮೇಯ್ನ್ ಸಪೋರ್ಟ್ ಮಾಡಿದ್ರೆ, ಈಗ ಗಂಡ ಆಗಲಿ ಮಗ ಆಗಲಿ ತಂದೆ ತಾಯಿ ಆಗಲಿ ಅಣ್ಣ ತಮ್ಮಂದಿರಾಗಲಿ, ನಮಗೆ ಮನೆಯಲ್ಲಿ ಮೇಯ್ನ್ ಅವರು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಬಿಟ್ರೆ ಹೆಣ್ಣು ಮಕ್ಕಳು ಏನು ಬೇಕಾದರೂ, ಕೇಟ್ರಿನ್ ಅಂತಾನೆ ಅಲ್ಲ, ಯಾವುದನ್ನು ಬೇಕಾದರೂ ಸಾಧಿಸ್ತಾರೆ ಮೇಡಮ್. ನಿಜ, ಮೇಯ್ನ್ ಮನೆಯಲ್ಲಿ ನಮಗೆ ಒಂದು ಸಹಕಾರ ಬೇಕು, ಒಂದು ಸಪೋರ್ಟ್ ಬೇಕು. ಎಸ್ ಮೇಡಮ್, ಅದು ಪ್ರತಿಯೊಬ್ಬರಿಗೂ ಅಂತ ನಿಜ ಅಂತ ಅನ್ಸತ್ತೆ. ಹೌದು ಮೇಡಮ್. ಮನೆ ಯಾವಾಗ ನೆಮ್ಮದಿಯಾಗಿ ಇರತ್ತೆ, ಮನೆಯಲ್ಲಿ ಯಾವಾಗ ಸಹಕಾರ ಇರತ್ತೆ, ನಾವು ಮಾಡೋಂಥ ಕೆಲಸದ ಬಗ್ಗೆ ಗೌರವ ಇರುತ್ತೆ ಮನೆಯಲ್ಲಿರೋರ್ಗೆ, ನಾವು ಹೊರಗಡೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗಿ ಕೆಲಸ ಮಾಡ್ಬೋದು, ಅಷ್ಟು ನೆಮ್ಮದಿಯಾಗಿ ಕೆಲಸ ಮಾಡ್ತೀವಿ. ನಾವು ವಾಪಸ್ ಮನೆಗೆ ಹೋದ್ರೆ ನಮ್ಗೆ ಅಲ್ಲಿ ಏನೋ ಒಂಥರ ಇರುಸುಮುರುಸು ಇದೆ, ಕಿರಿಕಿರಿ ಇದೆ ಅಂತಂದ್ರೆ ನಮಗೆ ಹೊರಗಡೆ ಕೂಡ ಅಷ್ಟು ಕಾನ್ಫಿಡೆಂಟ್ ಆಗಿ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಕೆಲಸದಲ್ಲಿ ಶಿಸ್ತನ್ನಾಗ್ಲಿ ಶ್ರದ್ಧೆಯನ್ನಾಗ್ಲಿ ತೋರಿಸೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಆಮೇಲೆ ಬದುಕು ಒಂಥರ ಹೋರಾಟ ಅಂತ ಅನಿಸ್ಬಿಡತ್ತಲ್ವಾ ಯಾರಿಗಾದ್ರೂ. ಯಾರಿಗೂ ಫಿಸಿಕಲ್ ಸ್ಟ್ರೈನ್ ಅನ್ನೋದು ಸ್ಟ್ರೈನ್ ಅಂತ ಅನ್ಸಲ್ಲ, ನಿದ್ದೆ ಮಾಡಿ ಆದ್ರೆ ಸರಿ ಹೋಗ್ಬಿಡುತ್ತೆ. ಆದ್ರೆ ಕೆಲವೆಲ್ಲ ಎಮೋಷನಲ್ ಬರ್ಡನ್ಸ್ ಆಗ್ಬಿಡತ್ತೆ. ಮನೆಯಲ್ಲಿ ಕಿರಿಕಿರಿ ಇದ್ರೆ ಅಲ್ಲಿ ಹೋಗ್ಬೇಡ, ಇದು ಮಾಡಬೇಡ, ಇದ್ಯಾಕ್ ಹಾಗೆ, ಅವ್ರು ಯಾರು ನಿನ್ ಜೊತೆ ಮಾತಾಡಿದ್ದು, ನಾನ್ ಸಂಪಾದನೆ ಮಾಡ್ತಿಲ್ವಾ, ಖಂಡಿತ ಇಂಥ ಮಾತುಗಳನ್ನೆಲ್ಲ ಬೇಕಾಗಿರೋದೇ ಮನೆಯಲ್ಲಿ ಸಪೋರ್ಟಿವ್. ಎಲ್ಲಿ ಮನೆಯಲ್ಲಿ ಸಪೋರ್ಟಿಂಗ್ ಸಿಗುತ್ತೋ, ಹೊರಗಡೆ ನಾವು ಮಾಡಿ ಬಂದ ಕೆಲಸಕ್ಕೂ ನಮ್ಗೆ ಎಲ್ಲಿ ಪ್ರೋತ್ಸಾಹ ಸಿಗುತ್ತೋ, ಸೊ ಅಲ್ಲಿ ಹೆಣ್ಣು ಮಕ್ಕಳು ಯಾವ ಕ್ಷೇತ್ರಕ್ಕೆ ಹೋದ್ರೂ ಮುಂದೆ ಬರ್ತಾರೆ ಮೇಡಮ್. ಎಲ್ಲರಿಗೂ ಹೇಳೋದೇನಂದ್ರೆ, ಖಂಡಿತ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಸಪೋರ್ಟ್ ಮಾಡಿ. ಏನೇ ಬಿಸ್ನೆಸ್ ಮಾಡಿದ್ರು, ಬಿಸ್ನೆಸ್ ವುಮೆನ್ಸ್ಗೆ ಮೇನ್ ಬೇಕಾಗಿರೋದೇ ಸ್ವಂತ ಮನೆಯಲ್ಲಿ ಸಪೋರ್ಟಿಂಗ್. ಹೌದು, ಮನೆಯಲ್ಲಿ ಸಹಕಾರ ಇದ್ರೆ ಯಾವ ಎತ್ತರಕ್ಕೆ ಏರಬಹುದು ಅನ್ನೋದಕ್ಕೆ ಖಂಡಿತ ಇವತ್ತಿನ ಮಾತುಕತೆನೆ ಸಾಕ್ಷಿ ಅಂತ ಅನ್ಸುತ್ತೆ. ಚಂದ್ರಶೇಖರ ಅವರು ಹೇಳ್ತಿದ್ದಾರೆ, ಅಡಿಗೆ ರುಚಿ ನೋಡೋದಕ್ಕೆ ಹೋಟೆಲ್ ಯಾವ್ದಾದ್ರು ಇದೆಯಾ, ನಿಮ್ಮ ಅಡಿಗೆ ಟೇಸ್ಟ್ ಮಾಡ್ಬೇಕು ಅಂತ ಆಸೆ? ಆಕ್ಚುಲಿ ನಮಗೆ ಅದು ಪ್ಲಾನ್ ಇದೆ, ಹೋಟೆಲ್ ಕೂಡ ಏನಾದ್ರೂ ಒಂದು ಕೆಫೆ ಟೈಪ್ ಅಲ್ಲಿ ಮಾಡಬೇಕು ಅಂತ. ಅದು ಇನ್ನೂ ನಮಗೆ ಅಷ್ಟು ಆಗಿಲ್ಲ, ಸಾಧ್ಯವಾಗ್ಲಿಲ್ಲ. ಮುಂದಕ್ಕೆ ಮಾಡೋಣ, ಖಂಡಿತ ಮಾಡಿ, ಇದು ತಗೊಳ್ತೀವಿ. ಬೇಗ ನಿಮ್ಮ ಆ ಒಂದು ಆಸೆ ಕನಸು ಕೂಡ ನೆರವೇರ್ಲಿ ಅಂತ ಆಶಿಸ್ತೀವಿ ನಾವು. ಈಗ ಸದ್ಯಕ್ಕೆ ನಿಮ್ಮ ಯಶಸ್ವಿ ಕೇಟರಿಂಗ್ ಇರೋದೆಲ್ಲಿ? ವಿಲ್ಸನ್ ಗಾರ್ಡನ್ ಅಲ್ಲ? ಇಲ್ಲ ಮೇಡಮ್, ನಮ್ದಿರೋದು ನೈಸ್ ರೋಡ್, ಮೈನ್ ರೋಡ್ ಅಲ್ಲಿ ಬರುತ್ತೆ. ನೈಸ್ ರೋಡ್ ಬಿಹೈಂಡ್ ನೈಸ್ ರೋಡ್. ಓಕೆ ಓಕೆ. ಕಡೆ ಪಕ್ಷ ಎಷ್ಟು ಜನರಿಗೆ ಕೇಟರಿಂಗ್ ಆದ್ರೆ ನೀವು ತಗೊಳ್ತೀರಾ? ತುಂಬಾ ಕಮ್ಮಿ ಅಂದ್ರೆ ಎಷ್ಟು ಜನಕ್ಕೆ ಕೊಡ್ಬೇಕಾಗತ್ತೆ ನಿಮ್ಮ ಹತ್ರ? ವಿತಿನ್ 50 ಒಳಗಡೆನೂ ತಗೊಳ್ತೀವಿ. ಸ್ವಲ್ಪ ಹತ್ರದಲ್ಲಿರೋರಿಗೆ 40-30 ಕೂಡ ಕೊಡ್ತೀವಿ. ನಿಯರ್ ಬೈ ಇರೋರಿಗೆ ಸ್ವಲ್ಪ ಹತ್ರದಲ್ಲಿದ್ರೆ, ಯಾಕಂದ್ರೆ ಅವರಿಗೂ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಹೋಗ್ಬೇಕು ಫುಡ್ಡು. ನಾವು ಇವಾಗ ತುಂಬಾ ಫಾರ್ ಅಲ್ಲಿ 30-20 ತಗೊಂಡ್ಬಿಟ್ರೆ 20 ಜನಕ್ಕೆ ಊಟ, 10 ಜನಕ್ಕೆ ಊಟ ಅಂದ್ರೆ ತುಂಬಾ ದೂರದಲ್ಲಿದ್ರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜು ಕೂಡ ನಾವು ಹ್ಯಾಡ್ ಮಾಡಿದಾಗ ಅವರಿಗೆ ಒಂದು ಫುಡ್ಗೆ ನೀವು 300-400 ಹೇಳ್ತಾ ಇದ್ದೀರಾ, ಇಷ್ಟು ದೂರಕ್ಕೆ ನಾವು ತಲುಪಿಸ್ಬೇಕು ಅಂತ ಹೇಳಿದ್ರೆ ಅವರಿಗೆ ಅದು ಕಾಸ್ಟ್ ಅನ್ಸುತ್ತೆ. ನಾವು ರೀಸನಬಲ್ ಪ್ರೈಸ್ ಅಲ್ಲೂ ಕೊಡ್ಬೇಕಾಗತ್ತೆ. ಸೊ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜು ಕೂಡ ಹ್ಯಾಡ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಅವಾಗ ಅದೆಲ್ಲ ಸ್ವಲ್ಪ ನಮಗೂ ಅವರಿಗೂ ಇದಾಗುತ್ತೆ. ಸೊ ಅದರಿಂದ ಅಷ್ಟು ಕಡಿಮೆ ಫುಡ್ಗಳಿಗೆ ತುಂಬಾ ದೂರದಲ್ಲಿ ತಗೊಳ್ಳಲ್ಲ, ಹತ್ರದಲ್ಲಿದ್ರೆ ತುಂಬಾ ತಗೊಳ್ತೀವಿ ಕಡಿಮೆ ಫುಡ್ಗಳಿಗೆ. ಒಂದು 30 ಜನ 40 ಜನ ಅಂದ್ರೆ ತುಂಬಾ ಹತ್ರದಲ್ಲಿದ್ರೆ ಅಕ್ಸೆಪ್ಟ್ ಮಾಡ್ತೀವಿ. ಸರಿ. ಮತ್ತೆ ನೀವು ಆಗ್ಲೇ ಹೇಳಿದ್ರಿ ಮಾತಿನ ಮಧ್ಯೆ, ನಾನು ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿದ್ದೀನಿ, ಅದರಿಂದ ಕೂಡ ಆರ್ಡರ್ ಸಿಗ್ತಾ ಇದೆ ಅಂತ. ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನ ಫ್ರೆಂಡ್ಸ್ ಗಳಿಗೆ, ಸ್ವಲ್ಪ ರಿಲೇಟಿವ್ಸ್ ಗೆ ಎಲ್ಲ ತುಂಬಾ ಇದಾಯ್ತು. ದೀಪಾ ಕೂಡ ಇದಕ್ಕೆ ಜಾಯ್ನ್ ಆಗಿ ಅವ್ರ ಬ್ರದರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನನ್ನ ಕಾಂಟ್ಯಾಕ್ಟ್ ಕೂಡ ಸ್ವಲ್ಪ ಎಕ್ಸ್ಪೆಂಡ್ ಆಗಿ, ಸೊ ಇದು ಇನ್ನ ಒಂದು ಇದಕ್ಕೆ ಹೋಗ್ತಾ ಇದೆ. ಸೊ ಓಕೆ, ನಿಮ್ದು ಯೂಟ್ಯೂಬ್ ಚಾನಲ್ ಮಾಡೋದು, ಅಡಿಗೆಗಳು ವಿಡಿಯೋ ಮಾಡೋದು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ ನೀವು? ಬಗ್ಗೆ ಯೋಚನೆ ಮಾಡಿಲ್ಲ, ನೆಕ್ಸ್ಟ್ ಸ್ಟೆಪ್ ನೋಡೋಣ. ಓಕೆ. ಮತ್ತೆ ಈ ರೀತಿ ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ಳೋದ್ರ ಬಗ್ಗೆ ಹೇಳಿ, ಅದು ಎಷ್ಟು ಉಪಯೋಗ ಆಗ್ತಾ ಇದೆ ಇವತ್ತು? ಆಕ್ಚುಲಿ ಉಪಯೋಗ ಆಗುತ್ತೆ ಮೇಡಮ್ ಅದರಿಂದ. ಯಾಕಂದ್ರೆ ಇವಾಗ ಒಂದು ಏನೇ ಇರ್ಬೋದು, ಸೋಷಿಯಲ್ ಮೀಡಿಯಾಯಿಂದ ಒಂದು ಇದಾದ್ರೆ ಅದರಿಂದ ಎಷ್ಟು ಕಸ್ಟಮರ್ಗಳಿಗೆ ಒಂದು ಮೆಸೇಜ್ ಹೋಗುತ್ತೆ, ನಮಗೂ ಆರ್ಡರ್ ಸಿಗುತ್ತೆ. ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಹೊರಗಡೆ ಅದರ್ ಪರ್ಸನ್ಸ್ ಇರ್ಬೋದು,
ಸೋಷಿಯಲ್ ಮೀಡಿಯಾದಿಂದ ತುಂಬಾ ಒಳ್ಳೇದೂ ಇದೆ, ಅದರಲ್ಲಿ ಕೆಟ್ಟದ್ದೂ ಇದೆ. ನಾವು ಒಳ್ಳೇದನ್ನು ತಗೋಬೇಕು. ಸೋಷಿಯಲ್ ಮೀಡಿಯಾದಿಂದ ನೋಡ್ತಾ ಇರ್ಬೋದು, ದಿನ ಬೆಳಗಾದ್ರೆ ಏನಾಗುತ್ತೆ ಏನೋ ಎಲ್ಲಾನು ಇರುತ್ತೆ, ಎಲ್ಲಾ ತರದಲ್ಲೂ ಇರುತ್ತೆ. ಹೌದು, ಅಂದ್ರೆ ಜನ ಹೇಳೋದೇನ್ ಗೊತ್ತಾ, ಮೊಬೈಲ್ ಬಂದ್ಮೇಲೆ ಎಲ್ಲ ಹಳಗೋಯ್ತ್ರಿ ಅಂತಾರೆ. ಆದ್ರೆ ಮೊಬೈಲ್ ಬಂದ್ಮೇಲೆ ಎಷ್ಟೆಲ್ಲ ಉಪಯೋಗ ಆಗಿದೆ ಅಂತ ನಾವು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳೋದಕ್ಕಿನ್ನ ಮೊಬೈಲ್ ಯಾವ್ದಕ್ ಬೇಕು ಅದಕ್ಕೆ ಯೂಸ್ ಮಾಡ್ಕೊಂಡ್ರೆ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಅದು ಹಾಳಾಗುವಂತದ್ದು ಏನೂ ಇರಲ್ಲ. ಸೊ ಹಾಳಾಗೋದಕ್ಕೆ ವೇಸ್ಟ್ದೆಲ್ಲ ಏನೋ ಮೆಸೇಜ್ ಬೇಕಾಗಿಲ್ದಿರೋ ಅಂತದೆಲ್ಲ ನೋಡಿದ್ರೆ ಅದು ಹಾಳಾಗುತ್ತೆ ಅಂತಾನೆ ಹೇಳ್ತಾರೆ. ಟೈಮ್ ವೇಸ್ಟ್ ಆಗೇ ಆಗುತ್ತೆ. ನಮಗ್ ಬೇಕಾದಂತದ್ದು, ನಮಗೆ ಉಪಯೋಗ ಆಗುವಂಥದ್ದು ಅದರಲ್ಲಿ ತಗೊಂಡ್ರೆ ನಮಗೆ ಅದರಿಂದ ತುಂಬ ಯೂಸ್ ಆಗುತ್ತೆ. ಸೋಷಿಯಲ್ ಮೀಡಿಯಾಯಿಂದ ಎಲ್ಲ ಒಳ್ಳೆ ಮೆಸೇಜನ್ನೇ ತಗೋಬೋದು ಮೇಡಮ್. ಇವಾಗ ಸೋಷಿಯಲ್ ಮೀಡಿಯಾಯಿಂದ ಹೇಳಬೇಕಂದ್ರೆ ನನಗೆ ಕಸ್ಟಮರ್ಸು ಎಕ್ಸ್ಟ್ರಾ ಸಿಗ್ತಾ ಇದ್ರು. ಹೊರಗಡೆ ನೋಡಿ ಬೇರೆ ಕಡೆಯಿಂದ ನನಗೆ ಕಾಲ್ಸ್ ಎಲ್ಲ ಮಾಡ್ತಾರೆ. ಸೊ ನನ್ನ ನಂಬರ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಮೇಡಮ್, ಈ ಥರ ನಮಗೆ ಈ ಥರ ಪ್ರೊವೈಡ್ ಮಾಡ್ತೀರಾ, ನಮಗೆ ಇಲ್ಲಿದೆ ಎಲ್ಲ ಕೇಳ್ತಾರೆ ಮೇಡಮ್. ಅದರಿಂದ ನೋಡಿ ನಮ್ಮ ಬ್ರದರ್ ರೀಚ್ ಜಾಸ್ತಿ ಆಗಿದೆ, ರೀಚ್ ಆಗಿದೆ ಮೇಡಮ್ ಅಲ್ವಾ. ಮುಂಚೆ ಎಲ್ಲಾನು ಹೇಗೆ ನಾವು ಅಡ್ವರ್ಟೈಸ್ಮೆಂಟ್ಸ್ ನ ಇಂಥ ಕಡೆಗೆ ಕೊಡ್ಬೇಕಾಗ್ತಿತ್ತು. ಮೇನ್ ಇರೋ ನಮ್ಮ ಕಸ್ಟಮರ್ಗಳೇ ನಮಗೆ ಕಾಲ್ ಮಾಡ್ತಾ ಇದ್ರು, ಹೊರಗಡೆ ಅಷ್ಟು ರೀಚ್ ಆಗಿರ್ಲಿಲ್ಲ. ಸೊ ಅವ್ರು ನನ್ನ ಬ್ರದರ್ ಏನ್ ಅವ್ರಿಗೆ ಕಾಂಟ್ಯಾಕ್ಟ್ ಇದೆ, ನಮ್ದು ಏನ್ ನಡ್ಸ್ಕೊಳ್ತಾ ಹೋಗ್ತಿದ್ವೋ, ನಮ್ಮ ಫುಡ್ ಟೇಸ್ಟ್ ಇರೋರು ನಮಗೆ ಆರ್ಡರ್ಗಳು ಕೊಡ್ತಾ ಇದ್ರು. ಸೊ ಇದು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ನನಗಿನ್ನೂ ಎಕ್ಸ್ಪೆಂಡ್ ಆಯಿತು. ಸೊ ಬೇರೆ ಕಸ್ಟಮರ್ಸು ಹೊರಗಡೆ ಇನ್ನು ಔಟ್ಸೈಡರ್ಗೂ ನಂದು ಒಂದು ಇದೆಲ್ಲ ಹೋಗಿ ಫುಡ್ ಟೇಸ್ಟಿಂದ ಇರ್ಬೋದು, ನಾ ಅದು ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಂದೊಂದು ಫಂಕ್ಷನ್ದು. ಸೊ ಅದನ್ನೆಲ್ಲ ನೋಡ್ತಾ ಇರ್ತಾರೆ, ರಿವ್ಯೂಸ್ ಆಗ್ತಾ ಇರ್ತಾರೆ. ಇನ್ಸ್ಟಾದಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇದರಿಂದ ಸ್ವಲ್ಪ ಎಲ್ಲ ಯೂಸ್ ಆಗಿದೆ. ಖಂಡಿತ ನಾವು ಯಾವುದನ್ನೇ ಆಗಲಿ ಅದರಲ್ಲಿರುವಂಥ ಪಾಸಿಟಿವ್ಸ್ನ ಬಳಸ್ಕೊಂಡ್ರೆ ಖಂಡಿತ ಉಪಯೋಗವೇ ಇರುತ್ತೆ ಹೊರತು ಅದರಿಂದ ಅನಾನುಕೂಲ ಅಂತೂ ಯಾವುದೂ ಆಗೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನೀವು ನಿಮ್ಮ ಒಂದು ಜರ್ನಿಯನ್ನು ನೋಡ್ತಾ ಇದ್ರೆ ಸಿಕ್ಕಂತಹ ಪ್ರತಿ ಅವಕಾಶವನ್ನು ಕೂಡ ಸದುಪಯೋಗ ಪಡಿಸ್ಕೊಂಡಿದ್ದೀರಿ. ಮತ್ತೆ ಅದರಲ್ಲಿರುವಂತಹ ಪಾಸಿಟಿವ್ಸ್ನೇ ತಗೊಳ್ತಾ ಹೋಗ್ತಾ ಇದ್ದೀರಿ. ನೀವು ಮನೆಯಲ್ಲಿ ಬಿಸ್ನೆಸ್ ಮಾಡು ಅಂತ ಹೇಳಿದ್ದಿರಬಹುದು, ಅಥವಾ ಅಣ್ಣನ ಬಿಸ್ನೆಸ್ ನಲ್ಲಿ ಎಕ್ಸ್ಪಾನ್ಷನ್ ಮಾಡಿದ್ದಿರಬಹುದು, ಅಲ್ಲಿ ನೀವು ಅಳವಡಿಸಿಕೊಂಡಂತಹ ಆಧುನಿಕ ವಿಚಾರಗಳಿರಬಹುದು, ಮತ್ತೀಗ ಸೋಷಿಯಲ್ ಮೀಡಿಯಾ, ಹೀಗೆ ಪ್ರತಿಯೊಂದರಲ್ಲೂ ಕೂಡ ನೀವು ಅಲ್ಲಿರುವಂತಹ ಪಾಸಿಟಿವ್ಸ್ನ ಆಡ್ ಆನ್ ಮಾಡ್ಕೊಳ್ತಾ ಹೋಗ್ತಾ ಒಂದು ಒಳ್ಳೆಯ ಮಾದರಿ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ಹಾಗೆ ಅಭಿನಂದನೆಗಳು ನಿಮಗೆ. ನಮ್ಮ ಆಕಾಶವಾಣಿಯ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದು ತುಂಬಾ ಚಂದದ ಮಾತುಕತೆಯನ್ನು ನಡೆಸಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ತಮಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಒಂದು ದಿನ ಮುಂಚಿತವಾಗಿ ಹೇಳ್ತಾ ಇದ್ದೀವಿ, ಆದ್ರೆ ಅಂತಾರಾಷ್ಟ್ರೀಯ ಮಹಿಳಾ ಸಪ್ತಾಹವನ್ನ ಒಂದು ವಾರದಿಂದ ನಾವು ಆಚರಿಸ್ತಾ ಇದ್ದೀವಿ. ಸ್ನೇಹಿತರೆ, ಇದುವರೆಗೂ ದೀಪಾ ಕುಮಾರಿ ಅವರೊಂದಿಗಿನ ಮಾತುಕತೆಯನ್ನ ನೀವು ಕೇಳಿಸ್ಕೊಂಡ್ರಿ. ಆಕಾಶವಾಣಿ 101.3 FM ನಲ್ಲಿ ಕಾಮರ್ಸ್ ಕಾರ್ನರ್ನಲ್ಲಿ ಈ ಕಾರ್ಯಕ್ರಮ ಮೂಡಿಬಂತು.